ಸಿಸ್ಟರ್. ಎಲ್ಲರಿಗೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಶುಭ ವಂದನೆಗಳನ್ನು ತಿಳಿಸುತ್ತಾ ನಮ್ಮ ಅಮೂಲ್ಯವಾದಂಥ ಸಮಯವನ್ನ ವ್ಯರ್ಥ ಮಾಡದೆ ನಾವು ದೇವರ ವಾಕ್ಯದ ಕಡೆಗೆ ಮುಖ ಮಾಡೋಣ ಪ್ರಿಯರೇ. ಅದಕ್ಕಿಂತ ಮೊದಲು ನಾವೊಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋದರ ಮುಖಾಂತರವಾಗಿ ನಮ್ಮ ಈ ಒಂದು ದಿನದ ಆರಾಧನಾ ಕಾರ್ಯಕ್ರಮ ಅಥವಾ ಬೈಬಲ್ ಅಧ್ಯಯನದ ಕಾರ್ಯಕ್ರಮಕ್ಕೆ ನಾವು ಮುಂದೆ ಸಾಗೋಣ. ಎಲ್ಲರೂ ಕಣ್ಮುಚ್ಚೋಣ, ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನು ಪರಿಶುದ್ಧನು ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ದೇವ, ಈ ಮುಂಜಾನೆಯ ವೇಳೆಯಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ದೇವ ನಿನ್ನನ್ನು ಸ್ತುತಿಸಲು, ನಿನ್ನನ್ನು ಮಹಿಮೆ ಪಡಿಸಲು, ನಿನ್ನನ್ನು ಕೊಂಡಾಡಲು ಒಂದು ಚಿಕ್ಕ ಹಿಂಡಾಗಿ ಸೇರಿದ್ದೇವೆ ದೇವ. ಈ ಹಿಂಡನ್ನು ನೀವು ಆಶೀರ್ವದಿಸಿ ಇನ್ನು ಅತಿ ಹೆಚ್ಚಿನ ಜನರು ದೇವ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಹಾಗೆ, ನಿನ್ನ ವಾಕ್ಯವನ್ನು ಕೇಳುವ ಹಾಗೆ, ನಿನ್ನ ವಾಕ್ಯದ ಮರ್ಮಗಳನ್ನು ತಿಳಿದುಕೊಂಡು ದೇವ ಈ ಲೋಕದಲ್ಲಿ ಪ್ರಜ್ವಲಿಸುವ ಜ್ಯೋತಿಗಳಾಗಿ ಬಳವಂತೆ ನಮ್ಮ ಕೃಪೆಯನ್ನು ನೀಡಿ ನಮಗೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಿ, ನಿಮಗೆ ವಂದನೆಗಳು. ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನು ನಿಮಗೆ ಸಮರ್ಪಿಸುತ್ತೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನ ನನಗೆ ಮಾತಾಡಲು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಕೂಡ ತಿಳಿಸುವನಾಗಿದ್ದೇನೆ. ಈಗಾಗಲೇ ಅನೇಕ ಜನರು ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಸೆಮಿನಾರನ್ನು ಮುಗಿಸಿಕೊಂಡು ಮತ್ತೆ ಯಥಾ ರೀತಿ ತಮ್ಮ ಒಂದು ನಾರ್ಮಲ್ ಕಾರ್ಯಕಲಾಪಗಳಿಗೆ ಬಂದು ಅದರ ಮಧ್ಯದಲ್ಲಿ ಕೂಡ ದೇವರ ವಾಕ್ಯವನ್ನು ನಾವು ಕೇಳಬೇಕು ಅನ್ನುವಂಥ ಆಸಕ್ತಿಯನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ತುಂಬಾ ಸಂತೋಷ ಆಗ್ತಾ ಇದೆ. ಪ್ರತಿದಿನವೂ ಕೂಡ ನಾವು ದೇವರ ವಾಕ್ಯದಲ್ಲಿ ನಾವು ಮುನ್ನಡೆದು ಹೋಗಿದ್ದೆ ಆದರೆ ಸೈತಾನನ ಯಾವುದೇ ಶೋಧನೆಗಳಿಗೆ ನಾವು ಒಳಗಾಗದೆ ನಮ್ಮನ್ನು ನಾವು ಕಾಪಾಡಿಕೊಂಡು ಆ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವಂತ ಅವಕಾಶವನ್ನ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಮತ್ತು ವಿಶ್ವಾಸದ ಮಾತನ್ನ ಹೇಳ್ತಾ ಈ ದಿನ ನಾವು ಸ್ವಲ್ಪ ಸಮಯದವರೆಗೆ ದೇವರ ಧ್ಯಾನವನ್ನು ನಾವು ಮಾಡೋಣ ಪ್ರಿಯರೇ. ಯಾಕಂದ್ರೆ ಕ್ರಿಸ್ತನು ನಮಗೆ ತೋರಿಸಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನಡಿಬೇಕಂದ್ರೆ ಪ್ರತಿದಿನವೂ ಕೂಡ ನಾವು ವಾಕ್ಯದಲ್ಲಿ ಒಬ್ಬರಿಗೊಬ್ಬರು ಎಚ್ಚರಿಸಿಕೊಳ್ಳುತ್ತಾ ವಾಕ್ಯಕ್ಕೆ ಹತ್ತಿರವಾಗಿ ವಾಕ್ಯಕ್ಕೆ ವಿಧೇಯರಾಗಿ ನಡೀತಕ್ಕಂಥದ್ದು ನಮಗೆ ಬಹಳ ಪ್ರಾಮುಖ್ಯತೆಯಿಂದ ಕೂಡಿದೆ ಪ್ರಿಯರೇ. ಯಾಕಂದ್ರೆ ಕ್ರಿಸ್ತನು ಬೋಧಿಸಿದಂಥ ಬೋಧನೆ ಜಗತ್ತಿಗೆ ಇನ್ನೂ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ವಾಕ್ಯದ ಪ್ರಕಾರವಾಗಿ ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು, ವಾಕ್ಯವನ್ನು ಯಾವ ರೀತಿ ತಿಳ್ಕೋಬೇಕು ಅಂತಕ್ಕಂಥ ಒಂದು ಸಂಗತಿ ಸೈತಾನನು ಮರೆಮಾಚಿದ್ದಾನೆ ಪ್ರಿಯರೇ. ಯಾಕಂದ್ರೆ 1ನೇ ಶತಮಾನದಲ್ಲಿ ಬೋಧಿಸಿದಂಥ ಬೋಧನೆಗೂ ಈಗಿರ್ತಕ್ಕಂಥ ಪ್ರಸ್ತುತ ಬೋಧನೆಗೂ ವ್ಯತ್ಯಾಸ ಮಾಡಿದಾಗ ನಾವು ಖಂಡಿತವಾಗ್ಲೂ ಕೂಡ ಬಹಳ ವ್ಯತ್ಯಾಸಗಳನ್ನ ನಮ್ಮಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಇದು ಸೈತಾನನ ಕುತಂತ್ರ ಆಗಿರ್ಬೋದು ಅಥವಾ ಸೈತಾನನ ಯುಕ್ತಿ ಆಗಿರ್ಬೋದು ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ 1ನೇ ಶತಮಾನದಲ್ಲಿ ಬೋಧನೆ ಮಾಡಿರ್ತಕ್ಕಂಥ ಕ್ರಿಸ್ತನ ಬೋಧ ಮತ್ತು ಅಪೋಸ್ತಲರ ಬೋಧೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ಇವತ್ತು ನಾವು ನೋಡೋಣ ಪ್ರಿಯರೇ. 1ನೇ ಕೊರಿಂಥಿ 1ನೇ ಅಧ್ಯಾಯ 22ನೇ ವಚನವನ್ನ ಒಂದು ಸಾರಿ ನಾವು ಜ್ಞಾಪಕ ಮಾಡಿಕೊಳ್ಳೋಣ ಪ್ರಿಯರೇ. 1ನೇ ಕೊರಿಂಥಿ 1ನೇ ಅಧ್ಯಾಯ 22ನೇ ವಚನವನ್ನ ನಾವು ನೋಡೋಣ ಪ್ರಿಯರೇ. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ.
ಇಲ್ಲಿ ಪೌಲನು ಕೊರಿಂಥ ಸಭೆದವರಿಗೆ ಒಂದು ಮಾತನ್ನ ಹೇಳ್ತಾನೆ ಪ್ರಿಯರೇ. ಯಹೂದ್ಯರು ಸೂಚಕ ಕಾರ್ಯಗಳನ್ನ ಕೇಳ್ತಾರೆ, ಅವ್ರು ಕೇಳುವಂತದ್ದೇ. ನೆಕ್ಸ್ಟ್, ಗ್ರೀಕರು ಜ್ಞಾನವನ್ನ ಹುಡುಕುತ್ತಾರೆ, ಇದು ಅವ್ರ ಸ್ಪೆಷಾಲಿಟಿ. ಗ್ರೀಕರು ಜ್ಞಾನವನ್ನ ಹುಡುಕ್ತಾರೆ. ನಾವಾದರೂ ಅಂದ್ರೆ ಇಲ್ಲಿ ಯಾರಪ್ಪ ಅಂತಂದ್ರೆ ಪೌಲನು ಕೊರಿಂಥ ಸಭೆದವರಿಗೆ ಬರಿತಾ, ನಾವಾದರೂ ಅಂದ್ರೆ ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿರ್ತಕ್ಕಂಥವ್ರು, ಕ್ರಿಸ್ತನನ್ನ ಅರಿತುಕೊಂಡಿರ್ತಕ್ಕಂಥವ್ರು, ಕ್ರಿಸ್ತನಿಗೋಸ್ಕರ ತಮ್ಮ ಜೀವವನ್ನೇ ಪಣಕ್ಕಿಟ್ಟಿರ್ತಕ್ಕಂಥ ಅಪೋಸ್ತಲರು ಹೇಳ್ತಕ್ಕಂಥ ಮಾತೇನಪ್ಪ ಅಂತಂದ್ರೆ, ನಾವು ಯಾರಲ್ಲಿ ನಿರೀಕ್ಷೆ ಇಟ್ಟುಕೊಳ್ಳಬೇಕು, ನಾವು ಯಾರನ್ನ ಪ್ರಚಾರ ಪಡಿಸಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ, ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನ ಪ್ರಚುರ ಪಡಿಸುತ್ತೇವೆ. ಯಾರನ್ನ ಪ್ರಚಾರ ಪಡಿಸ್ತೀವಪ್ಪ ಅಂತಾರೆ? ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು. ನೋಡಿ, ವ್ಯತ್ಯಾಸ ಇದೆ. ಕ್ರಿಸ್ತನು ಶಿಲುಬೆಗೆ ಹಾಕೋದಕ್ಕಿಂತ ಮುಂಚೆ ಮತ್ತು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟ ನಂತರ. ಇಲ್ಲಿ ಈ ವಾಕ್ಯವನ್ನ ನಾವು ಡಿವೈಡ್ ಮಾಡಿ ನೋಡಿದಾಗ ಪ್ರಿಯರೇ, ಅಪೋಸ್ತಲರು ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನ ಪ್ರಚುರ ಪಡಿಸುತ್ತೇವೆ ಅಂತಂದ್ರೆ, ಕ್ರಿಸ್ತನು ತಿಳಿಸಿದಂತ ಸಂಗತಿಗಳು ಶಿಲುಬೆಗೆ ಹಾಕಲ್ಪಟ್ಟ ಮೊದಲು ಮತ್ತು ಶಿಲುಬೆಗೆ ಹಾಕಲ್ಪಟ್ಟ ನಂತರ ಏನಾದ್ರೂ ವ್ಯತ್ಯಾಸ ಇದೆನಾ ಅಂತ ಹೇಳಿದಾಗ ಖಂಡಿತವಾಗ್ಲೂ ಇದೆ ಪ್ರಿಯರೇ. ಸರ್ವಸತ್ಯ ಯಾವಾಗ ಬಂದಿದೆ ಅಂತಂದ್ರೆ, ಅಥವಾ ಯೇಸು ಕ್ರಿಸ್ತನು ಬೋಧಿಸಿರ್ತಕ್ಕಂಥ ಬೋಧನೆಯ ಸ್ವಾರೂಪ್ಯವು ಸಂಪೂರ್ಣವಾಗಿ ಮುಗಿದಿರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಶಿಲುಬೆಗೆ ಹಾಕಲ್ಪಟ್ಟ ನಂತರ ಪ್ರಿಯರೇ. ಇದಕ್ಕೊಂದು ಉದಾಹರಣೆ ನಾನು ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಯೇಸು ಕ್ರಿಸ್ತನು ಸುನ್ನತಿಯನ್ನ ಮಾಡ್ಕೊಳ್ತಾನೆ. ಯಾಕೆ ಸುನ್ನತಿಯನ್ನ ಮಾಡಿಸಿಕೊಳ್ತಾನೆ ಅಂತಕ್ಕಂಥದ್ದು ನೋಡಿದಾಗ, ಅದು ಪರಿಪೂರ್ಣತೆಯಿಂದ ಕೂಡದೇ ಇರತಕ್ಕಂಥದ್ದು. ಯೇಸು ಕ್ರಿಸ್ತನು ಅವರ ಒಂದು ಧರ್ಮವನ್ನ, ಅವರ ನಿಯಮವನ್ನ, ಅವರ ಪಾಲನೆಯನ್ನ ಮಾಡ್ಬೇಕಾಗಿರೋದ್ರಿಂದ ಅದೆಲ್ಲವನ್ನು ಕೂಡ ನೆರವೇರಿಸ್ಕೊಳ್ತಾನೆ. ಯೂದ ಸಂಪ್ರದಾಯಗಳನ್ನ, ಅವರ ಆಚಾರಗಳನ್ನ, ಅವರ ವಿಚಾರಗಳನ್ನ ಸಂಪೂರ್ಣವಾಗಿ ಕೈಗೊಂಡು ನಡೆದು, ತದನಂತರ ತಾನು ಶಿಲುಬೆಗೆ ಹಾಕಲ್ಪಟ್ಟ ನಂತರ ಅವೆಲ್ಲವನ್ನು ಕೂಡ ನೋಡಿ, ಅಲ್ಲಿ ವಿಚಾರ ಮಾಡಿ ನೀವು ಸೇವೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಯೇಸು ಕ್ರಿಸ್ತನ ಸೇವೆ ಪ್ರಾರಂಭದಲ್ಲಿ ಅಲ್ಲಿರ್ತಕ್ಕಂಥ ಆಯ್ಕೆ ಮಾಡಲ್ಪಟ್ಟಿರ್ತಕ್ಕಂಥ ಜನಾಂಗದ ನಿಮಿತ್ತವಾಗಿ ಆತನ ಏನ್ ಮಾಡ್ತಾನೆ ಅಂತಾರೆ? ಸುವಾರ್ತೆಯನ್ನ ಮಾಡ್ತಾನೆ. ತದನಂತರ ತಾನು ಮರಣಿಸಿ ಸಮಾಧಿ ಮಾಡಲ್ಪಟ್ಟು ಪುನಃ ಪುನರುತ್ಥಾನಗೊಂಡ ನಂತರ ಆಗ ಒಂದು ಮಾತು ಹೇಳ್ತಾನೆ, ಸರ್ವ ಜಗತ್ತಿಗೆ ಹೋಗಿ ಸುವಾರ್ತೆಯನ್ನು ಸಾರಿ ಅಂತ ಹೇಳಿ. ಅಲ್ಲಿವರೆಗೂ ಕೂಡ ಯೇಸು ಕ್ರಿಸ್ತನ ಭೂಮಿ ಮೇಲೆ ಇದ್ದಂತ ಸಂದರ್ಭದಲ್ಲಿ ತಾನು ಮಾಡಬೇಕಾಗಿರ್ತಕ್ಕಂಥ ಸೇವೆ, ತಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಜನಾಂಗ ಮತ್ತು ಆ ಒಂದು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆ ವ್ಯಕ್ತಿಗಳನ್ನ ದೇವರ ಕಡೆಗೆ ಮುಖ ಮಾಡಿಸ್ತಕ್ಕಂಥ ಪ್ರಯತ್ನವನ್ನ, ಅದರ ನಿಮಿತ್ತ ಅವರಿಗೆ ಏನು ಬೇಕು ಅವೆಲ್ಲವನ್ನು ಕೂಡ ಮಾಡಿರ್ತಕ್ಕಂಥದನ್ನ ನೋಡ್ತೀವಿ ಪ್ರಿಯರೇ. ಆದ್ರೆ ಒಂದು ಸಾರಿ ಯೇಸು ಕ್ರಿಸ್ತನ ಒಂದು ಯುಗ, ಈ ಭೂಮಿ ಮೇಲೆ ನಡೀತಕ್ಕಂಥ ಒಂದು ಯುಗ ಕಂಪ್ಲೀಟ್ ಆದ ನಂತರ ನೀವೆಲ್ಲರೂ ಕೂಡ ಎಲ್ಲಿಗೋಗ್ಬೇಕ್ರೆ? ಮಾರ್ಕನು ಬರೆದಂತ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ. 16ನೇ ಅಧ್ಯಾಯ 15ನೇ ವಚನ. ಆಮೇಲೆ ಅವರಿಗೆ, ಯಾವಾಗ ನೀವು ಲೋಕದ ಎಲ್ಲಾ ಕಡೆ. ಒಂದು ನಿಮಿಷ, ಈ ವಾಕ್ಯವನ್ನ ಯಾವಾಗ ಹೇಳ್ತಾನೆ ಯೇಸು ಕ್ರಿಸ್ತನು ಅಂತಂದ್ರೆ, ತಾನು ಮರಣಿಸಿ ತಿರ್ಗಾ ಏನಾಗ್ತಾನೆ? ಪುನರುತ್ಥಾನಗೊಂಡ ನಂತರ. ಹೌದಾ? ಯೇಸು ಕ್ರಿಸ್ತನು ತಾನು ಈ ಲೋಕದಲ್ಲಿ ಅಂದ್ರೆ ಜೀವಿಸಿ ಸೇವೆ ಮಾಡಿ ಮರಣಿಸಿದ ನಂತರ ಮತ್ತೆ ಪುನರುತ್ಥಾನಗೊಳ್ತಾನೆ. ಆವಾಗ ಏನಪ್ಪಾ ಅಂತಂದ್ರೆ, ಈ 16ನೇ ಅಧ್ಯಾಯ 15ನೇ ವಚನವನ್ನು ನೀವು ಚೆನ್ನಾಗಿ ನೋಡಿ ಪ್ರಿಯರೇ.
ಆಮೇಲೆ ಅವರಿಗೆ ನೀವು ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿ. ಎಲ್ಲಾ ಕಡೆ ಹೋಗಿ ಅಂತ ಹೇಳ್ತಾನೆ ಪ್ರಿಯರೇ. ಈ ಸುವಾರ್ತೆ ಲೋಕದ ಕಟ್ಟ ಕಡೆಗೆ ಹೋಗಿ ನೀವು ತಿರುಗಿ ಇದರ ವಿಷಯವನ್ನ, ವಾಸ್ತವಿಕ ಸಂಗತಿಗಳನ್ನ ನೀವು ಜನರಿಗೆ ಬೋಧನೆ ಮಾಡಿ ಅಂತ ಹೇಳ್ತಾನೆ ಪ್ರಿಯರೇ. ಅಲ್ಲಿವರೆಗೂ ಕೂಡ ಅಲ್ಲಿ ಎಲ್ಲಿದ್ರು ಯೇಸು ಕ್ರಿಸ್ತನ ಮರಣಿಸೋದಕ್ಕಿಂತ ಮೊದಲು ಅಂತಂದ್ರೆ ಆ ಸುತ್ತಮುತ್ತಲಿರ್ತಕ್ಕಂಥ ಪ್ರಾಂತದಲ್ಲಿ ತಾವು ಸೇವೆಯನ್ನ ಮಾಡ್ತಾ ಇದ್ದರು ಪ್ರಿಯರೇ. ಈಗ ವಾಕ್ಯದ ಭಾರ ಎಲ್ಲಿವರೆಗಿದೆಯಪ್ಪ ಅಂತಂದ್ರೆ ಸರ್ವ ದಿಕ್ಕಿನ ಕಡೆಗೆ. ಎಸ್, ನೋಡಿ ಆ ವಾಕ್ಯ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ. ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಜಗತ್ತಿಗೆ ಸುವಾರ್ತೆ ಬಂದಿರತಕ್ಕಂಥದ್ದು ಯಾವಾಗ ಅಂತಂದ್ರೆ ಯೇಸು ಕ್ರಿಸ್ತನ ಮರಣದ ನಂತರ. ಅನ್ಯರಿಗೆ, ಅನ್ಯ ದೇಶಗಳಾದಂತ ನಮ್ಮಂತವರಿಗೆ, ಭಾರತೀಯರು ಕೂಡ ಅನ್ಯರೇ ಅಲ್ವಾ ಯೇಸು ಕ್ರಿಸ್ತನ ಒಂದು ಮರಣದ ನಂತರ. ಕ್ರೈಸ್ತರು ಅಂತಕ್ಕಂಥ ಒಂದು ವಿಷಯ ಯಾವಾಗ ಬರುತ್ತೆ ಅಂತಂದ್ರೆ, ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಹೊಸ ಜೀವಿತದಲ್ಲಿ ಯಾರು ನಡೀತಾರೆ ಅವರು ಮಾತ್ರ ಕ್ರೈಸ್ತವರು ಪ್ರಿಯರೇ. ತದನಂತರ ಪ್ರಪಂಚದ ಎಲ್ಲಾ ಜನರು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ನಂತರ ಕ್ರೈಸ್ತರಾಗ್ತಕ್ಕಂಥ ಭಾಗ್ಯ ಬರುತ್ತೆ ಪ್ರಿಯರೇ. ಇದು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಕೇವಲ ಸರ್ಟಿಫಿಕೇಟ್ ನಲ್ಲಿ ಬರ್ಸಿದ್ರೆ ಮಾತ್ರ ಕ್ರೈಸ್ತರಾಗಲ್ಲ ಪ್ರಿಯರೇ. ನನ್ನ TC ನಲ್ಲಿ ಕ್ರೈಸ್ತರಂತ ಬರ್ಸಿದೀವಿ ಸರ್, ನಾನು ಕ್ರೈಸ್ತ ಅಂತ ಹೇಳಿದ್ರೆ ಅದು ಕ್ರೈಸ್ತತ್ವ ಅಲ್ಲ. ನಿಜವಾದಂತ ಕ್ರೈಸ್ತನಂತಂದ್ರೆ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಯೇಸು ಕ್ರಿಸ್ತನನ್ನ ತನ್ನ ಸ್ವಂತ ರಕ್ಷಕನೆಂದು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಆತನ ಮರಣ, ಸಮಾಧಿ, ಪುನರುದ್ಧಾನದ ವಿಷಯದಲ್ಲಿ ಯಾರು ದೃಢ ಸಂಕಲ್ಪವನ್ನು ಹೊಂದಿರ್ತಾರೋ, ಯಾರು ವಿಶ್ವಾಸವನ್ನು ಹೊಂದಿರ್ತಾರೋ ಅವರು ಮಾತ್ರ ಕ್ರೈಸ್ತರು ಪ್ರಿಯರೇ. ನೀನು ಪಾಸ್ಟರ್ ಮಗ ಆಗಿದ್ರು ಕೂಡ ನೀನು ದೀಕ್ಷಾ ಸ್ನಾನ ಪಡ್ಕೊಂಡಿದ್ದಿಲ್ಲ ಅಂತಂದ್ರೆ ನೀನು ಕ್ರೈಸ್ತನಲ್ಲ ಪ್ರಿಯರೇ. ಇವತ್ತು ಲೋಕಕ್ಕೆ ತಿಳಿದಕ್ಕಂತ ಕ್ರೈಸ್ತರು ಯಾರು ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ ಪ್ರಿಯರೇ. ಅದಕ್ಕೆ ಜಗತ್ತಿಗೆ ತಿಳಿಬೇಕಂತಾರೆ ಯಾರು ಕ್ರೈಸ್ತರು ಅಂತಕ್ಕಂಥ ವಿಷಯವನ್ನ ಮಾತಾಡಬೇಕು ಪ್ರಿಯರೇ. ಕ್ರೈಸ್ತತ್ವ ಎಂದರೇನು, ಯಾರು ಕ್ರೈಸ್ತರು ಅಂತಕ್ಕಂಥ ವಿಷಯವನ್ನ ನಾವು ಮಾತಾಡಿದಾಗ ಆಗ ಲೋಕಕ್ಕೆ ಗೊತ್ತಾಗುತ್ತೆ ಪ್ರಿಯರೇ. ಕೇವಲ ಸರ್ಟಿಫಿಕೇಟ್ ನಲ್ಲಿ ಬರ್ಸಿದ್ರೆ ಕ್ರೈಸ್ತರಾಗಲ್ಲ. ಒಂದು ವೇಳೆ ಆ ತರ ನೀವು ಅನ್ಕೊಂಡ್ರೆ ಅದು ತಪ್ಪು ಪ್ರಿಯರೇ. ಆ ತರ ಮಾಡಿದ್ರೆ ತಪ್ಪು ಪ್ರಿಯರೇ. ಆ ಕಾರಣದಿಂದಾಗಿ ನಾನು ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತತ್ವ ಅಂತಕ್ಕಂಥದ್ದು ಕೇವಲ ತಂದೆ ಇದ್ದಾನೆ, ತಾಯಿ ಇದ್ದಾಳೆ, ಅವರ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ನಾವುಗಳೇನಂತಂದ್ರೆ ಕ್ರೈಸ್ತರು ಅಂತಂದ್ರೆ ಅದು 100ಕ್ಕೆ 100% ತಪ್ಪು ಪ್ರಿಯರೇ. ಆ ರೀತಿಯ ಅಥವಾ ವಂಶ ಪಾರಂಪರಿಕವಾಗಿ ಬರ್ತಕ್ಕಂಥ ತಳಿ ಕ್ರೈಸ್ತತ್ವ ಅಲ್ಲ ಪ್ರಿಯರೇ. ನಿನ್ನ ಸ್ವಂತ ರಕ್ಷಕನನ್ನ ನೀನು ಅಂಗೀಕರಿಸಿಕೊಂಡು ಆತನ ದಾರಿಯಲ್ಲಿ ನಡೆದು ಆತನ ವಿಶ್ವಾಸದಲ್ಲಿ ದೃಢಗೊಂಡು ವಿಶ್ವಾಸದ ಜೀವಿತದಲ್ಲಿ ಯಾರು ನಡೀತಾರೋ ಆ ವ್ಯಕ್ತಿ ಮಾತ್ರ ಕ್ರೈಸ್ತನಾಗಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದುದರಿಂದ ಬಹು ಜಾಗೃತೆಯಿಂದ ನಾವು ಅರ್ಥಕೊಳ್ಳಬೇಕಾಗುತ್ತೆ ಪ್ರಿಯರೇ. ಇವತ್ತು ಲೋಕದಲ್ಲಿ ಎಷ್ಟೋ ಜನ ಯೇಸು ಕ್ರಿಸ್ತನನ್ನ ನಂಬಿಕೊಳ್ತಕ್ಕಂಥ ಜನ ಯಾವ ರೀತಿ ಇದ್ದಾರೆ ಅಂತಂದ್ರೆ ಕೇವಲ ತಮ್ಮ ತಮ್ಮ ಆಸೆಗಳಿಗೋಸ್ಕರ, ಕೇವಲ ತಮ್ಮ ವಿಚಾರ ಅಥವಾ ಕೇವಲ ತಮಗೆ ಬೇಕಾಗಿರ್ತಕ್ಕಂಥದನ್ನ ಪಡ್ಕೊಳ್ಳುವುದಕ್ಕೋಸ್ಕರ ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಿರ್ತಕ್ಕಂಥದ್ದು ಅಥವಾ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ನನಗೆ ಮಕ್ಕಳಾಗಿಲ್ಲ, ಯೇಸು ಕ್ರಿಸ್ತನನ್ನ ನಂಬಿಕೊಂಡ್ರೆ ಮಕ್ಕಳಾಗುತ್ತೆ ಅಂತೇಳಿ, ಅಥವಾ ನನಗೆ ಮದುವೆ ಆಗಿಲ್ಲ, ಯೇಸು ಕ್ರಿಸ್ತನನ್ನ ನಾನು ನಂಬಿದ್ರೆ ನನಗೆ ಮದುವೆ ಆಗುತ್ತೆ ಅಂತಕ್ಕಂಥ ಈ ದರಿದ್ರ ಬಾಲ ಬೋಧನೆಯಲ್ಲೇ ಅನೇಕ ಜನರ ಕ್ರೈಸ್ತರು ಇರತಕ್ಕಂಥದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಇದು ಎಷ್ಟರ ಮಟ್ಟಕ್ಕೆ ಸರಿ ಅಂತಕ್ಕಂಥದನ್ನ ಅವರವರಿಗೆ ಬಿಟ್ಕೊಡ್ತೇನೆ ಪ್ರಿಯರೇ. ಯಾಕಂತಾರೆ ಇದು ಸರಿಯಾದಂತ ವಿಶ್ವಾಸ ಅಲ್ಲ ಪ್ರಿಯರೇ. ಕ್ರಿಸ್ತನನ್ನ ನಂಬುವಂತ ಸರಿಯಾದಂತ ವಿಶ್ವಾಸ ಇದಲ್ಲ. ಒಂದು ವೇಳೆ ನೀನು ಈ ತರ ಮಾಡಿದ್ರೆ ಯೇಸು ಕ್ರಿಸ್ತನು ಭಕ್ತರಾದಂತ ಪೌಲನ ಮುಖಾಂತರವಾಗಿ ಒಂದು ಎಚ್ಚರಿಕೆಯನ್ನ ಬರೆಸ್ತಾ ಇದ್ದಾನೆ ಪ್ರಿಯರೇ. 1ನೇ ಕೊರಿಂಥಿ 15ನೇ ಅಧ್ಯಾಯ 19ನೇ ವಚನ. 1ನೇ ಕೊರಿಂಥಿ 15ನೇ ಅಧ್ಯಾಯ 19ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಈ ಜೀವಮಾನ ಕಾಲದ ಪೂರ್ತಿಯು
ಈ ನಾವು ಕ್ರೈಸ್ತ ಜೀವಮಾನದ ಪೂರ್ತಿಗೆ ನಾವು ಕ್ರೈಸ್ತನಲ್ಲಿ ನಿರೀಕ್ಷೆ ಇಟ್ಟಿಕೊಂಡಿದ್ದೇ ಹೊರತು ಅದನ್ನು ಚೆನ್ನಾಗಿ ವಿಂಗಡಿಸೋಣ ಪ್ರಿಯರೇ. ಈ ಜೀವಮಾನ ಕಾಲದವರೆಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇ ಹೊರತು ಮತ್ತೇನೂ ಇಲ್ಲದಿದ್ದರೆ, ಅಂದ್ರೆ ಇಲ್ಲಿ ಸಾರಾಂಶ ಏನಪ್ಪ ಅಂತಾರೆ, ಈ ಲೋಕದ ಆಸೆ ಆಕಾಂಕ್ಷೆಗಳಿಗೋಸ್ಕರ ಮಾತ್ರ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟರೆ, ಕ್ರಿಸ್ತನನ್ನು ನಂಬಿಕೊಂಡರೆ, ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ್ರೆ, ಈ 60-70 ವರ್ಷಗಳ ಜೀವಿತಕ್ಕೋಸ್ಕರ ಯೇಸು ಕ್ರಿಸ್ತನನ್ನ ನೀನು ನಂಬಿದ್ದೇ ಆದ್ರೆ, ಎಸ್ ಕಂಟಿನ್ಯೂ, ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇ ಹೊರತು ಮತ್ತೇನೂ ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ನೀವು ನಿರ್ಭಾಗ್ಯರು ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರಿಯರ. ನೀವು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಿರ್ತಕ್ಕಂಥ ವಿಷಯ ಇಹಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಆದ್ರೆ, ಈ ಲೋಕದ ಒಂದು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳೋದಕ್ಕೋ ಅಥವಾ ಈ ಲೋಕದಲ್ಲಿ ನಾವು ಜೀವಿಸುವಂತ ಸಂದರ್ಭದಲ್ಲಿ ಕ್ರಿಸ್ತನ ಅವಶ್ಯಕತೆ ಇದೆ ಅಂತ ಹೇಳಿ ನೀವೇನಾದ್ರೂ ಆತನ ಹೆಸರನ್ನ ಇಟ್ಕೊಂಡು ನೀವು ವಿಶ್ವಾಸದಲ್ಲಿ ಇದ್ದಿದ್ರೆ ಆದ್ರೆ ನೀವು ನಿರ್ಭಾಗ್ಯರು. ಯೇಸು ಕ್ರಿಸ್ತನ ಮೇಲಿನ ವಿಶ್ವಾಸ ನಮಗೆ ಈ ಜೀವಮಾನ ಕಾಲದವರೆಗೆ ಮಾತ್ರ ಅಲ್ಲ, ಈ ಜೀವಮಾನ ಕಾಲ ಮುಗಿದ ನಂತರ ಕೂಡ ನಮ್ಮ ನಿತ್ಯ ಜೀವಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಏನ್ ಮಾಡ್ಬೇಕ್ರಿ? ವಿಶ್ವಸಿಸ್ಬೇಕು, ಆತನನ್ನ ಕೈಗೊಂಡು ನಡಿಬೇಕು. ಒಂದು ವೇಳೆ ನಾವು ಇಹಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೇವಲ ಈ 60-70 ವರ್ಷಗಳ ಜೀವಿತದಲ್ಲಿ ನಾವು ಯೇಸು ಕ್ರಿಸ್ತನನ್ನ ನಾವು ಅಂಗೀಕರಿಸಿಕೊಂಡು ಈ ಜೀವಮಾನಕ್ಕೋಸ್ಕರ ನಾವು ಆತನಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದೆ ಆದರೆ ನಾವು ನಿರ್ಭಾಗ್ಯರು ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರಿಯರೇ. ನಾವು ನಿರ್ಭಾಗ್ಯರು. ಆದುದರಿಂದ ನಾವು ಮಹಾಲೋಕದ ಸಂಕಲ್ಪವನ್ನ ಅಥವಾ ನಿರೀಕ್ಷೆಯನ್ನ ನಮ್ಮ ಜೀವನದಲ್ಲಿ ಇಟ್ಕೊಳ್ಬೇಕು ಪ್ರಿಯರೇ. ಎಷ್ಟು ಜನ ಈ ರೀತಿಯಾಗಿರ್ತಕ್ಕಂಥ ಬೋಧನೆಯನ್ನ ಇವತ್ತು ಮಾಡ್ತಾ ಇದ್ದಾರೆ ಪ್ರಿಯರೇ, ನಮ್ಮ ಕ್ರೈಸ್ತವ ಸಹೋದರರಿಗೆ. ಎಷ್ಟು ಜನ ಯೇಸು ಕ್ರಿಸ್ತನ ನಿಜ ಸ್ವಾರೂಪ್ಯವನ್ನ ತಿಳಿಸ್ತಕ್ಕಂಥ ಬೋಧನೆಯನ್ನ ನಾವೆಲ್ಲರೂ ಕೇಳ್ತಾ ಇದ್ದೇವೆ ಪ್ರಿಯರೇ. ವಿಚಾರ ಮಾಡಿ, ಇವತ್ತು ಈ ಒಂದು ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರಿನಲ್ಲಿ ಈ ಅನೇಕ ಸಂಗತಿಗಳನ್ನ ಇರುವಂತ ವಾಸ್ತವಿಕ ಸಂಗತಿಗಳನ್ನ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ ಅಂತಂದ್ರೆ ಖಂಡಿತವಾಗಲೂ ಕೂಡ ಪ್ರಿಯರೇ, ಇದರ ಮೇನ್ ಉದ್ದೇಶ ಪ್ರತಿಯೊಬ್ಬರಿಗೂ ಕೂಡ ಸತ್ಯವಾದ ಸುವಾರ್ತೆ ತಿಳಿಬೇಕಾಗಿದೆ, ನಿಜವಾದಂತ ಸುವಾರ್ತೆಯನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ನಿಮಗೆ ಒತ್ತಾಯ ಮಾಡ್ತಾ ಇಲ್ಲ ಯಾರು ಕೂಡ, ಬಲವಂತವಾಗಿ ನಿಮಗೆ ವಿಚಾರಗಳನ್ನ ಹೇಳ್ತಾ ಇಲ್ಲ ಪ್ರಿಯರೇ. ನಾವು ಹೇಳ್ತಕ್ಕಂಥ ಮಾತುಗಳನ್ನ ನೀವು ವಾಕ್ಯದ ಮುಖಾಂತರವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದು ಕರೆಕ್ಟಾ ತಪ್ಪಾ, ಯಾವ ರೀತಿ ವಾಕ್ಯವನ್ನ ವಿಭಜಿಸ್ತಿದ್ದಾರೆ ಬ್ರದರ್ಸ್ಗಳು ಅನ್ನುವಂಥದ್ದ ಪರಿಶೋಧನೆಯನ್ನ ನೀವೆಲ್ಲರೂ ಕೂಡ ಮಾಡ್ಬೇಕಾಗಿದೆ ಪ್ರಿಯರೇ. ಯಾಕಂದ್ರೆ ಇಹಲೋಕದ ಜ್ಞಾನದಲ್ಲೇ, ಇಹಲೋಕದ ಬೋಧನೆಯಲ್ಲೇ ಈ ಲೋಕಕ್ಕೆ ಬೇಕಾಗಿರ್ತಕ್ಕಂಥ ಸಂಗತಿಗಳನ್ನೇ ಹೇಳುವಂತ ಅನೇಕರ ಮಧ್ಯೆ ನಾವಿದ್ದೀವಿ ಪ್ರಿಯರೇ. ನಮ್ಮನ್ನು ನಾವು ವಾಕ್ಯದ ಪ್ರಕಾರ ಸರಿಪಡಿಸ್ಕೊಳ್ತಕ್ಕಂಥ, ನಮ್ಮನ್ನು ನಾವು ವಾಕ್ಯದ ಮುಖಾಂತರವಾಗಿ ಎಚ್ಚರಿಸಿಕೊಳ್ತಕ್ಕಂಥ ಮಾತುಗಳು ನಮಗೆ ಬೇಕಲ್ವ ಪ್ರಿಯರೇ. ಇಹಲೋಕಕ್ಕೆ ಸಂಬಂಧಪಟ್ಟಂತ ಜೀವಿತವನ್ನು ನಾವು ಕೇವಲ ನಿರೀಕ್ಷಿಸದೆ ಆ ಮಹಾಲೋಕದಲ್ಲಿ ನಾವು ಯಾವ ರೀತಿ ಬಾಧ್ಯಸ್ಥರಾಗಬೇಕು ಅಂತಕ್ಕಂಥ ಸಂಗತಿಯನ್ನ ಈ ಸಂದರ್ಭದಲ್ಲಿ ನೀವು ಅರ್ಥ ಮಾಡ್ಕೊಳ್ಳೇಬೇಕು ಪ್ರಿಯರೇ. ಒಂದು ವೇಳೆ ಈ ಲೋಕದ ಅಥವಾ ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೆ ಆದರೆ ನಾವು ನಿರ್ಭಾಗ್ಯರು ಅಂತಕ್ಕಂಥದ್ದನ್ನ ಪೌಲನು ಕೊರಿಂಥಿ ಸಭೆದವರಿಗೆ ಎಚ್ಚರಿಸ್ತಾ ಇದ್ದಾನೆ ಪ್ರಿಯರೇ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇವತ್ತು ಕ್ರೈಸ್ತರಲ್ಲಿ ನಂಬಿಕೆ ವಿಶ್ವಾಸ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಹಾಕೊಳ್ಬೇಕಾಗಿದೆ ಪ್ರಿಯರೇ. ಅನೇಕ ಸಂಘಟನೆಗಳು, ಅನೇಕ ಈ ಮಿನಿಸ್ಟ್ರೀಸ್ಗಳೇನಿದೆಯವಲ್ಲ, ಸಂಘ ಸಂಸ್ಥೆಗಳು, ಇವತ್ತು ನಮ್ಮ ಕ್ರೈಸ್ತರ ಸಂಘಗಳು ಎಷ್ಟಿದಾವೆ ಅಂತಂದ್ರೆ ಹೇಳ್ಕೊಳ್ಳಿಕ್ಕೆ ಆಗದಷ್ಟು, ಕೌಂಟ್ ಮಾಡ್ಲಿಕ್ಕೆ ಅಂದ್ರೆ ಅದನ್ನ ನಾವು ಒಟ್ಟಾಗಿ ಹೇಳಲಿಕ್ಕೆ ಕೂಡ ಆಗ್ಲಾರ್ದಷ್ಟು ಸಂಘಗಳು ಇವತ್ತು ನಮ್ಮ ಸಮಾಜದಲ್ಲಿದ್ದಾವೆ ಪ್ರಿಯರೇ. ಎಲ್ಲರಿಗೂ ಕೂಡ ಒಂದೇ ಬೈಬಲ್, ಎಲ್ಲರಿಗೂ ಕೂಡ ಒಂದೇ ದೇವರು, ಎಲ್ಲರಿಗೂ ಕೂಡ ಒಂದೇ ಪ್ರೀತಿ, ಎಲ್ಲರಿಗೂ ಕೂಡ ಒಂದೇ ನಿರೀಕ್ಷೆ. ಯಾಕೆ ನಾವು ಈ ರೀತಿಯಾಗಿ ಬದಲಾಗಿದ್ದೀವೋ, ಇಷ್ಟು ಸಂಘಗಳಾಗಿ, ಇಷ್ಟು ಸಂಸ್ಥೆಗಳಾಗಿ ಇವತ್ತಿದ್ದೀವಿ ಅಂತಂದ್ರೆ ಸರಿಯಾದಂತ ವಾಕ್ಯ ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥದ್ದು ಪ್ರಿಯರೇ. ಆ ಕಾರಣದಿಂದಾಗಿ
ಕ್ರೈಸ್ತರ ದಿನಗಳು ಯಾವ ರೀತಿ ಇದೆ ಅಂದ್ರೆ ಬಹಳ ಕಷ್ಟ ಇದೆ ಪ್ರಿಯರೇ. ಭಾರತದಂತ ದೇಶದಲ್ಲಿ ಕೂಡ ಇವತ್ತು ನಾವು ಈ ಕ್ರೈಸ್ತತ್ವವನ್ನ ನಾವು ಪ್ರಚುರ ಪಡಿಸ್ಬೇಕಂದ್ರೆ, ಆ ಕ್ರೈಸ್ತರ ವಿಷಯಗಳನ್ನ ಮಾತಾಡ್ಬೇಕಂದ್ರೂ ಕೂಡ ವಾತಾವರಣ ಸದ್ಯದ ಪರಿಸ್ಥಿತಿಯಲ್ಲಿ ಹೆಂಗಿದೆಯಪ್ಪ ಅಂದ್ರೆ ಬಹಳ ಕಷ್ಟ ಇದೆ ಪ್ರಿಯರೇ. ಇವತ್ತು ಅನೇಕ ಜನರಿಗೆ ಅನೇಕ ಹಿಂಸೆಗಳು, ನೋವುಗಳು 1ನೇ ಶತಮಾನದಲ್ಲಿ ತಪ್ಪಿಲ್ಲ, 21ನೇ ಶತಮಾನದಲ್ಲಿ ಕೂಡ ಅಷ್ಟೇ ಸಮಸ್ಯೆಗಳನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತಿದೆ ಪ್ರಿಯರೇ. ಆದಾಗ್ಯೂ ಕೂಡ ಯೇಸು ಕ್ರಿಸ್ತನ ನಮಗೆ ವಾಕ್ಯದ ಮುಖಾಂತರವಾಗಿ, ದೇವರು ವಾಕ್ಯದ ಮುಖಾಂತರವಾಗಿ ನಮಗೆ ಒಂದು ಪಾಠವನ್ನ ಹೇಳ್ತಾ ಇದ್ದಾನೆ ಪ್ರಿಯರೇ. ನಾವು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ತಿಮೋತಿಯವರಿಗೆ ಬರೆದ 2ನೇ ಪತ್ರಿಕೆ, ತಿಮೋತಿ 2ನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 2ನೇ ತಿಮೋತಿ 3ನೇ ಅಧ್ಯಾಯ 12ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಆದರೆ ಹ. ದುಷ್ಟರು, ವಂಚಕರು, ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು. Yes, yes. ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. Yes, ಆಗ ಇಲ್ಲಿ 12ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 2ನೇ ತಿಮೋತಿ 3ನೇ ಅಧ್ಯಾಯ 12ನೇ ವಚನ ಏನ್ ಹೇಳುತ್ತಂತಾರೆ, ಕ್ರಿಸ್ತೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಸಾಕಿಷ್ಟೇ ಅಧ್ಯಯನ ಮಾಡೋಣ ಪ್ರಿಯರೇ. ಅಂದ್ರೆ ಇವತ್ತು ಪ್ರಸ್ತುತ ದಿನದಲ್ಲಿ ನಮ್ಮ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅಂತಂದ್ರೆ, ಯಾರು ಯೇಸು ಕ್ರಿಸ್ತನನ್ನ ತಮ್ಮ ಸ್ವಂತ ರಕ್ಷಕರು ಅಂತೇಳಿ ಒಪ್ಪಿಕೊಂಡು ಆತನ ಭಯಭಕ್ತಿಯಲ್ಲಿ ಬದುಕ್ತಾರೋ ಅವರಿಗೆ ಏನ್ ಸಿಗುತ್ತೆ ಅಂತಕ್ಕಂಥದನ್ನ ಹೇಳ್ತಾನೆ ಪ್ರಿಯರೇ. ಯೇಸು ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು. ಹಿಂಸೆ, ಕಷ್ಟ, ನೋವು, ಸಂಕಟಗಳು ಅಂತಕ್ಕಂಥ ಮಾತನ್ನ ಹೇಳ್ತಾನೆ ಪ್ರಿಯರೇ. ನಿಜನ? ಎಸ್. ಯಾಕಂದ್ರೆ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಅಂತಂದ್ರೆ ಖಂಡಿತವಾಗಲೂ ಕೂಡ ಅದನ್ನ ಅನುಭವಿಸ್ತೀವಿ ಪ್ರಿಯರೇ. ಏನ್ ಬ್ರದರ್, ಮತ್ತೆ ನೀವು ಹಿಂಗ್ ಹೇಳ್ತಿದ್ರಲ್ಲ, ನಮ್ಮ ಪಾಸ್ಟ್ಗಳು ಬಂದ್ರೆ ಯೇಸು ಕ್ರಿಸ್ತನ ನಂಬಿಕೊಂಡ್ರೆ ನಿಮಗೆ ಕಷ್ಟ ಹೋಗುತ್ತೆ, ನಷ್ಟ ಹೋಗುತ್ತೆ, ನಿಮಗೆ ಹಂಗಾಗುತ್ತೆ, ಹಿಂಗಾಗುತ್ತೆ, ಏನೂ ಇಲ್ಲದಂತ ನನ್ನಂತ ದರಿದ್ರು ನನ್ನ ಇವತ್ತು ಇಷ್ಟೊಂದು ಬೆಳೆಸಿದನಲ್ಲ ಅಂತೇಳಿ ಹೇಳ್ತಿದಾರಲ್ಲ, ಮತ್ತೆ ಇದು ನೋಡಿದ್ರೆ ಹಿಂಗ ಹೇಳ್ತಾರೆ, ಇದು ನೋಡಿದ್ರೆ ಹಿಂಗಿದೆಯಲ್ಲ ಅಂತಕ್ಕಂಥ ಡೌಟ್ ನಿಮಗೆ ಬರ್ಬೋದು ಪ್ರಿಯರೇ. ನೀವು ಸತ್ಯವಾಕ್ಯವನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅನೇಕ ತೊಂದರೆಗಳನ್ನ ಸೈತಾನನ ಮುಖಾಂತರವಾಗಿ ನಮಗೆ ಬರಮಾಡಿಸ್ತಾನೆ ಪ್ರಿಯರೇ. ನಾವು ಕ್ರಿಸ್ತೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸಲು ಪ್ರಾರಂಭಿಸಿದರೆ ಅಥವಾ ನಾವು ಮನಸ್ಸು ಮಾಡಿದರೆ, ಆ ಮನಸ್ಸು ಮಾಡಿದವರೆಲ್ಲರಿಗೂ ಕೂಡ ಹಿಂಸೆಗಳು ಗ್ಯಾರಂಟಿ ಪ್ರಿಯರೇ. ನಾವು ಕ್ರಿಸ್ತನ ನಿಮಿತ್ತ ಹಿಂಸೆ ಪಡುವವರಾಗುತ್ತೇವೆ ಪ್ರಾರಂಭದಲ್ಲಿ. ಸೊ ತದನಂತರ ಆ ಹಿಂಸೆಗಳನ್ನ ನಾವು ಧೈರ್ಯವಾಗಿ ಎದುರಿಸಿದ್ದೇ ಆದರೆ, ಆ ಹಿಂಸೆಗಳನ್ನ ನಾವು ಅನುಭವಿಸಿದರೆ ಖಂಡಿತವಾಗಲೂ ಕೂಡ ದೇವರು ಆ ಹಿಂಸೆಗೆ ಒಳಗಾಗಿರ್ತಕ್ಕಂಥ ಜನರಿಗೆ ಪ್ರತಿಫಲವನ್ನ 100ಕ್ಕೆ 100ರಷ್ಟು ಕೊಡ್ತಾನೆ ಅಂತಕ್ಕಂಥ ಜೀವವೆಂಬ ಜಯಮಾಲೆಯನ್ನ ದೇವರು ಕೊಡ್ತಾನೆ ಅಂತಕ್ಕಂಥ ವಾಕ್ಯ ಬೈಬಲ್ನಲ್ಲಿದೆ ಪ್ರಿಯರೇ. ವಿಚಾರ ಮಾಡಿ ಪ್ರಿಯರೇ. ಲೋಕವು ಹೇಳ್ತಕ್ಕಂಥ ಒಂದು ವಾಕ್ಯ ಹೆಂಗಿದೆ, ಬೈಬಲ್ನಲ್ಲಿರ್ತಕ್ಕಂಥ ವಾಕ್ಯ ಹೆಂಗಿದೆ, ಒಂದು ಸಾರಿ ನೀವು ಆಲೋಚನೆ ಮಾಡಿ ಪ್ರಿಯರೇ. ಯಾವ ವಿಷಯವನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ತಿದ್ದೇವೆ, ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನ ಬೋಧನೆ ಹೆಂಗಿದೆ ನೋಡಿ, ಆಲೋಚನೆ ಮಾಡಿ. ಇಷ್ಟು ದಿನ ನಾವು ದೇವರನ್ನ ನಂಬಿಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ, ನಮ್ಮ ಕಷ್ಟಗಳೆಲ್ಲವೂ ಕೂಡ ಹೋಗ್ತವೆ, ನಾವು ದಾರಿದ್ರ್ಯದ ಸ್ಥಿತಿಯಿಂದ ಏನಪ್ಪಾ ಅಂತಂದ್ರೆ ಧನಿಕನ ಸ್ಥಿತಿಗೆ ಬರ್ತೀವಿ, ಅನಾರೋಗ್ಯದಿಂದ ಆರೋಗ್ಯಕ್ಕೆ ಬರ್ತೀವಿ, ಹೌದಲ್ರಿ? ಲಕ್ಸುರಿಯಸ್ ಲೈಫ್ ದೇವ್ರು ನಮಗೆ ಕೊಡ್ತಾನೆ ಅನ್ನುವಂತ ನಂಬಿಕೆ, ವಿಶ್ವಾಸಗಳು ಯಾವ ರೀತಿ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ಸುತ್ತಮುತ್ತ ಇರ್ತಕ್ಕಂಥ ಜನ ನಿರೀಕ್ಷಿಸಿದ್ರು. ಯಾಕಂದ್ರೆ ನಿರೀಕ್ಷಿಸಿದ್ರು ಯೇಸು ಕ್ರಿಸ್ತನ ಇದ್ದಂತ ಸಂದರ್ಭದಲ್ಲಿ. ನೋಡ್ತಾರ ನೀವು, ಯೇಸು ಕ್ರಿಸ್ತನನ್ನ ಅವರು ನೋಡಿರ್ತಕ್ಕಂಥ ಆಂಗಲ್ ಯಾವ ರೀತಿ ಇದೆ ಅಂದ್ರೆ, ಈತನ ಹತ್ರ ಹೋದ್ರೆ ನನಗೆ ಸಮಸ್ಯೆಗಳು ಪರಿಹಾರ ಆಗುತ್ತೆ, ನನಗಿರ್ತಕ್ಕಂಥ ನೋವುಗಳು
ಮಾಯ ಆಗುತ್ತೆ ಅಂತಕ್ಕಂಥ ಸಂಗತಿಗಳೇ ಬಹಳಷ್ಟು ವಿಷಯಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಯೋಹಾನನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 2ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಯೋಹಾನನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 2ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 6 ಮತ್ತು 2. ಬಹು ಜನರ ಗುಂಪು ರೋಗಿಗಳಲ್ಲಿ ಆತನು ನಡೆಸಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಆತನ ಹಿಂದೆ ಹೋಗುತ್ತಿತ್ತು. ಸಾಕು. 1ನೇ ಶತಮಾನದಲ್ಲಿರ್ತಕ್ಕಂಥ ಆ ಜನ, ಯೇಸು ಕ್ರಿಸ್ತನ ಸುತ್ತಮುತ್ತ ಇರತಕ್ಕಂಥ ಜನ ಪ್ರಾರಂಭದಲ್ಲಿ ಆತನ ಹಿಂದೆ ಬೀಳಲಿಕ್ಕೆ ಕಾರಣ ಏನು ಅಂತಕ್ಕಂಥದನ್ನ ಹೇಳ್ತಾನೆ ಪ್ರಿಯರೇ. ಇದು ಶಿಲುಬೆಗೆ ಹಾಕಲ್ಪಡೋದಕ್ಕಿಂತ ಮೊದಲು ಯೇಸು ಕ್ರಿಸ್ತನ ಒಂದು ನಿರೀಕ್ಷೆ ಜನರಲ್ಲಿ ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ಒಂದು ವೇಳೆ ನಾವು ಆತನ ಹತ್ರ ಹೋದ್ರೆ ಆತ ನಮಗಿರ್ತಕ್ಕಂಥ ರೋಗಗಳನ್ನ ವಾಸಿ ಮಾಡ್ತಾನೆ, ನಮಗಿರ್ತಕ್ಕಂಥ ನೋವುಗಳಿಂದ ದೂರ ಮಾಡ್ತಾನೆ ಅನ್ನುವಂಥ ನಂಬಿಕೆ ಆ ಜನರಿಗಿತ್ತು ಪ್ರಿಯರೇ. ಪ್ರಾರಂಭದಲ್ಲಿ ಯೇಸು ಕ್ರಿಸ್ತನು ಅವರೆಲ್ಲರನ್ನು ಕೂಡ ಏನ್ ಮಾಡ್ತಾನೆ ಅಂತಾರೆ, ಸ್ವಸ್ಥಪಡಿಸ್ತಾನೆ. ಯಾಕಂದ್ರೆ ಈತನೇ ನಿಜವಾದಂತ ಮನುಷ್ಯ ಕುಮಾರನು, ಬರಬೇಕಾಗಿರ್ತಕ್ಕಂಥ ಕ್ರಿಸ್ತನು ಅನ್ನುವಂಥ ವಿಶ್ವಾಸ ಅವರಿಗೆ ಮೂಡಬೇಕಂತಾರೆ ಆ ಸೂಚಕ ಕಾರ್ಯಗಳ ಅವಶ್ಯಕತೆ ಯೇಸು ಕ್ರಿಸ್ತನಿಗೆ ಇತ್ತು ಪ್ರಾರಂಭದಲ್ಲಿ. ಹಂಗಾಗಿ ಯೇಸು ಕ್ರಿಸ್ತನು ಕೈ ಇರ್ಲಾರ್ದಂತವ್ರಿಗೆ, ಕಾಲಿರ್ಲಾರ್ದಂತವ್ರಿಗೆ ಕಾಲು ಕೊಟ್ಟ, ಕಣ್ಣಿರ್ಲಾರ್ದಂತವ್ರಿಗೆ ಕಣ್ಣು ಕೊಟ್ಟ, ಅನೇಕ ಸೂಚಕ ಕಾರ್ಯಗಳನ್ನ ಮಾಡುತ್ತಾನೆ ಅಂತಂದ್ರೆ ಅವರಲ್ಲಿರ್ತಕ್ಕಂಥ ವಿಶ್ವಾಸ, ಅವರಲ್ಲಿರ್ತಕ್ಕಂಥ ನಂಬಿಕೆ ಸರಿಯಾಗಿದೆ ಅಂತಕ್ಕಂಥದ್ದನ್ನ ಅನ್ಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಯೇಸು ಕ್ರಿಸ್ತನ್ ಏನ್ ಮಾಡ್ತಾನಂದ್ರೆ ಅವರಿಗೆ ಇರ್ತಕ್ಕಂಥ ಎಲ್ಲ ನೋವುಗಳನ್ನ ಪರಿಹಾರ ಮಾಡ್ತಾನೆ ತನ್ನ ಸೂಚಕ ಕಾರ್ಯಗಳ ಮುಖಾಂತರವಾಗಿ. ಅದರ ನಿಮಿತ್ತವಾಗಿ ಅನೇಕ ಜನರು ಆತನ ಏನ್ ಮಾಡ್ತಾರಂತಾರೆ, ಹಿಂಬಾಲಿಸ್ತಾರೆ ಪ್ರಿಯರೇ. 6ನೇ ಅಧ್ಯಾಯ 2ನೇ ವಚನ. ಬಹು ಜನರ ಗುಂಪು ರೋಗಿಗಳಲ್ಲಿ ಆತನು ನಡೆಸಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಆತನ ಹಿಂದೆ ಹಿಂದೆ ಹೋಗುತ್ತಿತ್ತು. ಯಾಕೆ? ಯೇಸು ಕ್ರಿಸ್ತನನ್ನ ಪ್ರಾರಂಭದಲ್ಲಿ ಹಿಂಬಾಲಿಸಿರ್ತಕ್ಕಂಥ ಜನರ ಮುಖ್ಯ ಉದ್ದೇಶ ಏನಾಗಿತ್ತಂತಾರೆ, ಆತನು ಮಾಡುವ ಸೂಚಕ ಕಾರ್ಯಗಳು ಅವರಿಗೆ ಲಾಭವನ್ನು ತರ್ತಾ ಇತ್ತು ಪ್ರಿಯರೇ. ಆದುದರಿಂದ ಅಂದ್ರೆ ಇದು ಶಿಲುಬೆಗೆ ಹಾಕಲ್ಪಡುವುದಕ್ಕಿಂತ ಮುಂಚೆ ಇರ್ತಕ್ಕಂಥ ವಿಶ್ವಾಸ ಯಾವ ರೀತಿ ಇತ್ತಂದ್ರೆ, ಅವರ ನೋವುಗಳು ಪರಿಹಾರ ಆಗುತ್ತೆ, ಅವರ ದುಃಖಗಳು ದೂರ ಆಗ್ತವೆ, ಅವರಿಗಿರ್ತಕ್ಕಂಥ ಸಂಕಟಗಳಿಂದ ದೂರವಾಗ್ತವೆ, ಅದು ಆತನ ಸೂಚಕ ಕಾರ್ಯಗಳ ಮುಖಾಂತರವಾಗಿ ಅನ್ನುವಂಥದ್ದನ್ನು ನಾವು ಬೈಬಲ್ನಲ್ಲಿ ಅನೇಕ ವಚನಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಒಂದು ಸಾರಿ ಆತನು ಶಿಲುಬೆಗೆ ಹಾಕಲ್ಪಟ್ಟ ನಂತರ, ಆತನು ಇಹಲೋಕವನ್ನ ತ್ಯಜಿಸಿದ ನಂತರ ಹೇಳ್ತಾನೆ, ನೀವು ಈ ಲೋಕದ ಮಟ್ಟಿಗೆ ನೀವೇನಾದ್ರೂ ವಿಶ್ವಾಸ ಇಟ್ಟಿದ್ದೆ ಆದ್ರೆ ಅದು ದೌರ್ಭಾಗ್ಯದ ಸ್ಥಿತಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾನೆ ಪ್ರಿಯರೇ. ಅನೇಕ ಸಂಗತಿಗಳಿದೆ. ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ 18ನೇ ವಚನವನ್ನು ಇನ್ನೊಂದು ರೂಪದಲ್ಲಿ ನಾವು ನೋಡಿದಾಗ ಪ್ರಿಯರೇ, 12ನೇ ಅಧ್ಯಾಯ 18ನೇ ವಚನವನ್ನು, ಯೋಹಾನನ ಬರೆದಂತ ಸುವಾರ್ತೆ 12:18ನೇ ವಚನವನ್ನು ನಾವು ನೋಡಿದಾಗ, ಆತನು ಈ ಸೂಚಕ ಕಾರ್ಯವನ್ನು ಮಾಡಿದ್ದಾನೆಂದು ಕೇಳಿದ ಕಾರಣದಿಂದಲೂ ಜನರು ಆತನನ್ನು ಎದುರುಗೊಳ್ಳುವುದಕ್ಕೆ ಹೋಗಿದ್ದರು. ಈ ತರ ಸೂಚಕ ಕಾರ್ಯ ಮಾಡಿದಾನೆ ರೀ, ಹಿಂಗ್ ಮಾಡಿದಾನೆ, ಹಂಗ್ ಮಾಡಿದಾನೆ ಅಂತ ಹೇಳಿದಾಗ ಜನರು ಆತನ ನೋಡ್ಬೇಕು, ಆತನ ಹತ್ರ ಹೋಗ್ಬೇಕು, ಆತನಲ್ಲಿ ನಮ್ಮ ಬಾಧೆನ ಹೇಳ್ಕೊಳ್ಬೇಕು, ನಮಗೂ ಕೂಡ ಈ ಸೂಚಕ ಕಾರ್ಯ ಮಾಡಿಸ್ಕೊಳ್ಬೇಕು ಅಂತಕ್ಕಂಥ ನಂಬಿಕೆ ಅವರಲ್ಲಿ ದಿನದಿನವೂ ಕೂಡ ಜಾಸ್ತಿ ಆಗ್ತಾ ಹೋಯ್ತು ಪ್ರಿಯರೇ. ಯಾರಿದು? 1ನೇ ಕಾಲದ ಅಂದ್ರೆ ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಡೋದಕ್ಕಿಂತ ಮುಂಚೆ ಇರತಕ್ಕಂಥ ಜನರ ವಿಶ್ವಾಸ. ಆದ್ರೆ ಇವತ್ತು ನಾವು ಹೆಂಗಿದೀವಿ ಅಂತಂದ್ರೆ, ಸರ್ವಸತ್ಯಕ್ಕೆ ನಾವು ನಡೆಸಲ್ಪಡೋದ್ರಿಂದ ನಾವೆಲ್ಲರೂ ಕೂಡ ಬಹು ಹಿಂಸೆಗಳನ್ನು ತಾಳಿಕೊಂಡು ನಾವು ಕ್ರಿಸ್ತನಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ನಾವು ಬದುಕಬೇಕಾಗಿದೆ ಪ್ರಿಯರೇ. ಆದುದರಿಂದ ಪೇತ್ರನು ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನ ಹೇಳ್ತಾನೆ. ನಾವು ಇವತ್ತು 1ನೇ ಶತಮಾನದ ನಂತರ ಈ 21ನೇ ಶತಮಾನದಲ್ಲಿ, ಅಥವಾ ಕ್ರಿಸ್ತನನ್ನ ಶಿಲುಬೆಗೆ ಹಾಕಲ್ಪಟ್ಟ ನಂತರ ವಿಶ್ವಾಸದಲ್ಲಿ ಬಂದಿರತಕ್ಕಂಥ ನಾವುಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದನ್ನ 1ನೇ ಪೇತ್ರ 4ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಎಸ್, ನಾವ್ ಹೆಂಗ್ ಘನಪಡಿಸ್ಬೇಕ್ರಿ? ಹೆಂಗ್ ಘನಪಡಿಸ್ಬೇಕ್ರಿ ಅಂತಂದ್ರೆ, ಆತನ ಹೆಸರಿನಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ದೇವರನ್ನ ಘನಪಡಿಸ್ಬೇಕು.
ಒಳ್ಳೆ ನಡವಳಿಕೆಯಿಂದ ನಾವೇನಪ್ಪ ಅಂತಾರೆ ನಾವು ಆತನನ್ನ ಘನಪಡಿಸಬೇಕು ಅಂತಕ್ಕಂತ ಒಂದು ಸಂಗತಿಯನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತದೆ. ಹ್ಮ್. ಸಾರಿ, 3ನೇ ಅಧ್ಯಾಯ 16ನೇ ವಚನ ಪ್ರಿಯರು. ಒಳ್ಳೆ ಒಳ್ಳೆ ಮನಸ್ಸಾಕ್ಷಿ ಮನಸ್ಸಾಕ್ಷಿಯುಳ್ಳವರಾಗಿರಿ, ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆ ನಡವಳಿಕೆಯನ್ನು ಕುರಿತು ಬೈಯುವವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವರು. ಇಲ್ಲಿ ಏನ್ ಹೇಳ್ತಾನಂತಾರೆ, ಈ 13ನೇ ವಚನದಿಂದ ನಾವು ಸಂಪೂರ್ಣವಾಗಿ ನೋಡ್ತಾ 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 ಬಂದಿದ್ದೇ ಆದರೆ, ನೀವು ಒಳ್ಳೆಯದನ್ನು ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆ ಪಟ್ಟರೆ ನೀವು ಧನ್ಯರು. ನೀವು ನೀತಿಗನುಸಾರವಾಗಿ ನೀವು ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ನೀವು ಅನುಭವಿಸಿದ್ರೆ ನೀವು ಧನ್ಯರು. ಅವರ ಬೆದರಿಸುವಿಕೆಗೆ ಹೆದರದೆ ಕಳವಳ ಪಡದೆ ಕ್ರಿಸ್ತನನ್ನ ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ಆದರೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ. ಒಳ್ಳೆಯ ಮನಸ್ಸಾಕ್ಷಿಯುಳ್ಳವರಾಗಿರಿ. ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆಯ ನಡವಳಿಕೆಯನ್ನು ಕುರಿತು ಬೈಯುವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವರು. ಅಂದ್ರೆ ಇದೇ ನಾವು ಯಾವ ರೀತಿಯಾದಂತ ಜೀವನವನ್ನು ನಾವು ಇಟ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಪೇತ್ರನು ಹೇಳ್ತಾನೆ. ಕ್ರೈಸ್ತರಾಗಿರ್ತಕ್ಕಂಥ ನಾವು ನಮ್ಮಲ್ಲಿ ನಮ್ಮ ನಡವಳಿಕೆ ಸರಿಯಾಗಿ ಇಟ್ಕೊಳ್ಬೇಕು ಪ್ರಿಯರೇ. ಕ್ರೈಸ್ತರನ್ನ ನೋಡುವಂತ ವಿಧಾನ ಜನರಿಗೆ ಅರ್ಥ ಆಗ್ಬೇಕೇನಂತಾರೆ, ಇವರ ಆ ರೀತಿ ಅಲ್ಲದ ವ್ಯಕ್ತಿಗಳು, ಇವರ ನಡವಳಿಕೆಗಳು ಚೆನ್ನಾಗಿದ್ದಾವೆ, ಇವರ ಭಕ್ತಿ ಜೀವ ಚೆನ್ನಾಗಿದೆ ಅಂತಕ್ಕಂಥದ್ದನ್ನ ನಮ್ಮ ಬಗ್ಗೆ ಇತರರ ಮುಂದೆ ಸಾಕ್ಷ್ಯನ ಕೊಡುವಂತ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು. ನಮ್ಮನ್ನ ನೋಡಿದ ನಂತರ ಹೇಳ್ಬೇಕು, ಈ ಒಂದು ಜನ ಏನಪ್ಪಾ ಅಂತಾರ, ಶಾಂತಿ ಪ್ರಿಯರು, ಇವರು ದೇವರ ಮಕ್ಕಳು ಅನ್ನುವಂತ ರೀತಿಯಲ್ಲಿ ನಮ್ಮ ನಡವಳಿಕೆಗಳನ್ನು ನಾವು ಸರಿಪಡಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ಇಂಥ ಮಾತುಗಳು, ಇಂಥ ಎಚ್ಚರಿಕೆಗಳು ನಮಗೆ ನಿಜವಾಗ್ಲೂ ಕೂಡ ಬಹಳ ಅವಶ್ಯಕವಾಗಿದೆ ಪ್ರಿಯರೇ. ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ, ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಮ್ಮ ನಡವಳಿಕೆಗಳು ನಮ್ಮ ಸಾಕ್ಷಿಯನ್ನು ಹೇಳುವಂತ ರೀತಿಯಲ್ಲಾಗಿರ್ಬೇಕು ಪ್ರಿಯರೇ. ಆದ್ದರಿಂದ ಇಲ್ಲಿ ಅಪೊಸ್ತಲರು ಬರೆದ ಪತ್ರಿಕೆ 14ನೇ ಅಧ್ಯಾಯ 22ನೇ ವಚನದಲ್ಲಿ ಕೂಡ ಒಂದು ಮಾತನ್ನು ಹೇಳ್ತಾರೆ ಪ್ರಿಯರೇ. ಅಪೊಸ್ತಲರು ಬರೆದಂತ ಕೃತ್ಯಗಳು 11ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡಿದಾಗ ಒಂದು ಟ್ಯಾಗ್ಲೈನ್ ಇದೆ. ಅವನು ಒಳ್ಳೆಯವನು, ಪವಿತ್ರಾತ್ಮ ಭರಿತನು, ನಂಬಿಕೆಯಿಂದ ತುಂಬಿದವನು ಆಗಿದ್ದನು. ಆದ ಕಾರಣ ಅಲ್ಲಿಗೆ ಬಂದು ದೇವರ ಕೃಪಾ ಕಾರ್ಯವನ್ನು ನೋಡಿದಾಗ ಸಂತೋಷಪಟ್ಟು ನೀವು ದೃಢ ಮನಸ್ಸಿನಿಂದ ಕರ್ತನಲ್ಲಿ ನೆಲೆಗೊಂಡಿರ್ರಿ ಅನ್ನುವಂತ ಮಾತಿದೆ ನೋಡ್ರಿ. ಅಂಡರ್ಲೈನ್ ದಟ್ ಸೆಂಟೆನ್ಸ್. ನೀವು ದೃಢ ಮನಸ್ಸಿನಿಂದ ಕರ್ತನಲ್ಲಿ ನೆಲೆಗೊಂಡಿರ್ರಿ. ನಮ್ಮ ಮನಸ್ಸು ಯಾವ ರೀತಿ ಇರಬೇಕು? ದೃಢವಾಗಿರಬೇಕು. ಯಾರಲ್ಲಿ? ಕರ್ತನಲ್ಲಿ, ತಂದೆಯಾದ ದೇವರಲ್ಲಿ ನಮ್ಮ ಮನಸ್ಸು ದೃಢವಾಗಿ ನಿಂತ್ಕೊಳ್ಬೇಕು. ಕರ್ತನಾದ ಯೇಸು ಕ್ರಿಸ್ತನ ವಿಶ್ವಾಸದಲ್ಲಿ, ಆತನ ಅನ್ಯೋನ್ಯತೆಯಲ್ಲಿ ಏನಪ್ಪಾ ಅಂತಾರೆ, ನಾವೆಲ್ಲರೂ ಕೂಡ ಹೆಂಗಿರ್ಬೇಕಂದ್ರೆ ದೃಢವಾಗಿ ನಿಲ್ಲಬೇಕು ಪ್ರಿಯರೇ. ಈ ದೃಢತ್ವ, ಈ ಗಟ್ಟಿತನ ಅಂತಕ್ಕಂಥದ್ದು ಕ್ರೈಸ್ತರಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಒಪ್ಪಿಕೊಂಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಬೇಕಾಗಿದೆ ಪ್ರಿಯರೇ. ಅಂತ ದೃಢ ಮನಸ್ಸು ನನ್ನಲ್ಲಿ, ನಿನ್ನಲ್ಲಿ, ನಮ್ಮೆಲ್ಲರಲ್ಲಿ ಇದೇನೋ ಒಂದು ಸಾರಿ ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಕೇವಲ ನಮ್ಮ ಸುಖ ಭೋಗಗಳಿಗೆ ಮಾತ್ರ ಕ್ರಿಸ್ತನನ್ನ ನಿರೀಕ್ಷೆ ಇಟ್ಟುಕೊಂಡ್ರೆ ನಾವು ದೌರ್ಭಾಗ್ಯರಾಗುವಂಥದ್ದು ಚಲೋನಾ, ಅಥವಾ ನಾವು ಸದೃಢವಾಗಿರ್ತಕ್ಕಂಥ ದೃಢ ಮನಸ್ಸನ್ನ ಹೊಂದಿರತಕ್ಕಂಥದ್ದು ಮುಖ್ಯನಾ? ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ನಾವು ಬಹು ಸಂಕಟಗಳನ್ನು ತಾಳಿಕೊಂಡೇನಪ್ಪ ಅಂತಾರೆ ಈ ದೃಢವಾಗಿರ್ತಕ್ಕಂಥ ವಿಶ್ವಾಸದಲ್ಲಿ ನಾವು ಹೊಂದಬೇಕಾಗಿದೆ ಪ್ರಿಯರೇ. ಅದೇ ರೀತಿ ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 22ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 14ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 22ನೇ ವಚನ. ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ. ರಾಜ್ಯದೊಳಗೆ ನಾವು ಸೇರ್ಬೇಕಂತಂದ್ರೆ ಮೊದಲನೇದಾಗಿ ಏನ್ರಿ? ಫಸ್ಟ್ ಸ್ಟೆಪ್. ವಾಟ್ ಈಸ್ ದ ಕ್ರೈಟೇರಿಯಾ? ಪ್ರಶ್ನೆ ಹೇಳ್ತದಲ್ರಿ,
ವಾಟ್ ಈಸ್ ದ ಕ್ರೈಟೀರಿಯಾ ಟು ಎಂಟರ್ ಇನ್ ಟು ದ ಹೆವನ್ ಅಂತ ಹೇಳಿದಾಗ, ದ ಫಸ್ಟ್ ಕ್ರೈಟೀರಿಯಾ ಟು ಎಂಟರ್ ಇನ್ ಟು ದ ಹೆವನ್ ಈಸ್ ಏನಿದು? ನಾವು ಬಹು ಸಂಕಟಗಳನ್ನ ತಾಳಿಕೊಳ್ಳಬೇಕಾಗಿದೆ. ಯಾವುದರ ನಿಮಿತ್ತ? ಕ್ರಿಸ್ತನ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಂಥದ್ರಲ್ಲಿ ಮೊದಲನೇದಾಗಿ ಅನೇಕ ಹಿಂಸೆಗಳನ್ನ, ಬಹು ಸಂಕಟಗಳನ್ನ ತಾಳಿಕೊಳ್ಳಬೇಕು. ಫಸ್ಟ್ ನಾವು ಕ್ರಿಸ್ತನನ್ನ ರಕ್ಷಕನೆಂದು ಒಪ್ಪಿಕೊಂಡು ಈ ಲೋಕದಲ್ಲಿ ನಾವು ಕ್ರಿಸ್ತನ ಮಾರ್ಗದಲ್ಲಿ ನಡೀಲಿಕ್ಕೆ ಪ್ರಾರಂಭಿಸಿದ ನಂತರ ನಮಗೆ ಎದುರಾಗ್ತಕ್ಕಂಥ ಮೊದಲನೇ ಸಮಸ್ಯೆ ಏನಪ್ಪ ಅಂದ್ರೆ ಸಂಕಟಗಳು. ಅದನ್ನ ನಾವು ತಾಳ್ಕೊಳ್ಬೇಕು ಪ್ರಿಯರೇ. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ. ನೀವು ಬಿದ್ದೋಗ್ಬೇಡಿ. ನೀವು ಬಿದ್ದೋದ್ರೆ ಮತ್ತೆ ನೀವು ಆ ಗಮ್ಯವನ್ನ ಮುಟ್ಲಿಕ್ಕೆ ಸಾಧ್ಯ ಆಗಲ್ಲ. ನೀವು ಮೊದಲನೇದಾಗಿ ಬಹು ಸಂಕಟಗಳನ್ನ ತಾಳ್ಕೊಳ್ಳಿ. ಎರಡನೇದಾಗಿ ಏನಪ್ಪ ಅಂದ್ರೆ ಕ್ರಿಸ್ತ ನಂಬಿಕೆಯಲ್ಲಿ ಸಿದ್ಧರಾಗಿರ್ಬೇಕು. ಎಷ್ಟೇ ಸಮಸ್ಯೆಗಳು ಬಂದಿದ್ದೇ ಆದ್ರೂ ಕೂಡ, ಎಷ್ಟೇ ನೋವುಗಳು ಬಂದಿದ್ರೆ ಆದ್ರೂ ಕೂಡ, ನಿಮ್ಮ ವಿಶ್ವಾಸದಲ್ಲಿ, ನಿಮ್ಮ ಕ್ರಿಸ್ತನ ನಂಬಿಕೆಯಲ್ಲಿ ಸ್ಥಿರಚಿತ್ತದಿಂದ ಹೋರಾಡುವಂತ ಶಕ್ತಿ ನಿಮ್ಮಲ್ಲಿ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಪ್ರಿಯರೇ. ಅಂತ ಅದ್ಭುತವಾಗಿರ್ತಕ್ಕಂಥ ಮಾತಲ್ವಾ? ಮೊದಲನೇದಾಗೇನ್ರಿ? ಬಹು ಸಂಕಟವನ್ನು ತಾಳ್ಕೊಳ್ಳಿ. ಎರಡನೇದಾಗು ಕ್ರಿಸ್ತನಲ್ಲಿರುವ ನಂಬಿಕೆಯನ್ನ ಸ್ಥಿರವಾಗಿಟ್ಟುಕೊಳ್ಳಿ. ಈ ಕ್ರಿಸ್ತನಲ್ಲಿರತಕ್ಕಂಥ ಸ್ಥಿರ ನಂಬಿಕೆ ನಮ್ಮನ್ನು ಮಹಾಲೋಕಕ್ಕೆ ಸೇರಿಸ್ತದೆ ಪ್ರಿಯರೇ. ನಿಜವಾಗ್ಲೂ ಕೂಡ ಎಂತ ಅದ್ಭುತವಾಗಿರ್ತಕ್ಕಂಥ ಮಾತು ನೋಡ್ರಿ. ಈ ವಾಕ್ಯಗಳನ್ನು ನಾವು ಓದಿದಾಗ ಖಂಡಿತವಾಗಲೂ ಕೂಡ ನಮ್ಮ ನಂಬಿಕೆ ಎಂಥದ್ದು, ನಮ್ಮ ವಿಶ್ವಾಸ ಎಂಥದ್ದು, ನಾವು ಯಾವ ಸ್ಥಿತಿಯಲ್ಲಿ ಇವತ್ತು ಇದ್ದೀವಿ ಅಂತಕ್ಕಂಥ ಒಂದು ಕ್ವಶನ್ ನಾವು ಹಾಕೊಳ್ಬೇಕು ಪ್ರಿಯರೇ. ಯಾವಾಗ ನೀವು ಪ್ರಶ್ನೆಯನ್ನು ಹಾಕೊಳ್ಳಲ್ವೋ ಅಲ್ಲಿವರೆಗೂ ಕೂಡ ನಿಮಗೆ ಏನು ತಿಳಿಯಲ್ಲ ಪ್ರಿಯರೇ. ಪ್ರಶ್ನೆನೇ ನಿಮಗೆ ಉತ್ತರವನ್ನ ಕೊಡ್ತದೆ ಪ್ರಿಯರೇ. ಬೇರೆಯವ್ರ ಹತ್ರ ಕೇಳೋದು ಬೇಡ, ನಮ್ಮ ಆತ್ಮಕ್ಕೆ, ಮನಸ್ಸಾಕ್ಷಿಗೆ ಪ್ರಶ್ನೆ ಹಾಕಿಕೊಳ್ಳೋಣ ಪ್ರಿಯರೇ. ಲೆಟ್ ಯು ಆಸ್ಕ್ ದ ಕ್ವಶನ್ ಟು ಯುವರ್ ಕನ್ಸೈನ್ಸ್. ನಿಮ್ಮ ಮನಸ್ಸಾಕ್ಷಿಗೆ ಪ್ರಶ್ನೆಯನ್ನ ಕೇಳ್ಕೊಳ್ಳಿ ನೀವು. ನಿಮ್ಮ ಮನಸ್ಸಾಕ್ಷಿ ಎಲ್ಲರಿಗಿಂತಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಉತ್ತರವನ್ನು ಕೊಡುತ್ತೆ. ಹೌದಲ್ಲ ಪ್ರಿಯರೇ? ಒಂದು ಸಾರಿ ನೀವು ಆಲೋಚನೆ ಮಾಡಿ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ದುರಾಸೆ, ದುರಾಲೋಚನೆಗಳನ್ನ ನಾವು ಪಕ್ಕಕ್ಕಿಟ್ಟು ನಾವು ಕ್ರಿಸ್ತನಲ್ಲಿ ನಂಬಿಕೆಯನ್ನಿಟ್ಟು ನಮ್ಮಲ್ಲಿರ್ತಕ್ಕಂಥ ಅನೇಕ ಹಗೆತನ, ರೋಷ, ದ್ವೇಷ ಅವೆಲ್ಲವನ್ನು ಕೂಡ ನಾವು ದೂರ ಮಾಡ್ಕೊಳ್ಳೋಣ ಪ್ರಿಯರೇ. ಯಾವಾಗ ನಾವು ಇವೆಲ್ಲವನ್ನು ಕೂಡ ದೂರ ಮಾಡ್ಕೊಳ್ತೀವೋ ಆಗ ಕ್ರಿಸ್ತನ ನಂಬಿಕೆಯಲ್ಲಿ ನಾವು ಸ್ಥಿರಚಿತ್ತರಾಗಿ ಬಾಳ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಒಂದು ಸಾರಿ ಮತ್ತಾಯನ ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನವನ್ನು ನೋಡೋಣ ಪ್ರಿಯರೇ. ಮತ್ತಾಯನ ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 10:22. ಮತ್ತು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ನನ್ನ ಹೆಸರಿನ ನಿಮಿತ್ತ ಎಲ್ಲರೂ ನಿಮಗೆ ಹಾಗೆ ಮಾಡುವರು. ನಿಮ್ಮನ್ನು ಎಲ್ಲ ಹಾಗೆ ಮಾಡುವರು. ಆದರೆ ಕೊನೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಅದ್ಭುತ ನೋಡ್ರಿ. ಎಸ್, ನೀವು ಕ್ರಿಸ್ತನಲ್ಲಿ ಬಹು ಸಂಕಟಗಳನ್ನ ತಾಳಿಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ನೀವು ಇದ್ದಿದ್ದೆ ಆದ್ರೆ ಆಗ ಜನ ನಿಮ್ಮನ್ನು ಹಾಗೆ ಮಾಡುವವರು. ಇವತ್ತು ಕ್ರೈಸ್ತರನ್ನ ಮೇಲೆ ಬಹಳಷ್ಟು ಜನ ಒಂಥರ ರೀತಿಯಲ್ಲಿ ಟೀಕೆ ಮಾಡ್ತಿರ್ತಾರೆ. ಇದು ಬಾರಿ ಬಿಡ್ರಿ, ಈತನೇ ನಂಬಿಕೊಂಡನೋ ಇಲ್ಲ ದೇವ್ರನ್ನ, ಈತನೇ ವಿಶ್ವಾಸ ಆಗಿದನೋ ಇಲ್ಲ ಅನ್ನುವಂತ ರೀತಿಯಲ್ಲಿ ಹೀಯಾಳಿಸ್ತಕ್ಕಂಥ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಖಂಡಿತವಾಗ್ಲೂ ಕೂಡ ಇದು ಬಹಳಷ್ಟು ವ್ಯಕ್ತಿಗಳ ಜೀವನದಲ್ಲಿ ಆಗಿರುತ್ತೆ. ಇಷ್ಟು ದಿನ ಜಗ್ಗಿ ಕುಡ್ತಿದ್ದ, ಇವಾಗ ಯೇಸು ಕ್ರಿಸ್ತ ನಮ್ಮ ಮೇಲೆ ಅಂತ ಬಿಟ್ಟನ ಅಂತಿತ್ತು. ನೋಡಮ್ ನಾವು ಎಷ್ಟು ದಿನ ಕೊಡ್ಲಾರ್ದಂಗಿರ್ತಾನೋ ಅಂತೇಳಿ ನಮ್ಮನ್ನು ಟೀಕಿಸ್ತಕ್ಕಂಥ ಜನ. ಇಷ್ಟು ದಿವಸ ಅವ್ರು ಹೆಂಗಿದ್ರು ಈಗ ನೋಡಿ ಹೆಂಗದಾರ ಅಂತೇಳಿ ಅನ್ನುವಂತ ಒಂದು ರೀತಿಯ ಒಂದು ಹಗೆತನ, ದ್ವೇಷ, ಟೀಕೆ ಟಿಪ್ಪಣಿಗಳನ್ನ ನಮ್ಮ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಇಲ್ಲಿ ಕೂಡ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಅವೆಲ್ಲವನ್ನು ಕೂಡ ನಾವು ತಾಳ್ಕೋಬೇಕು ಪ್ರಿಯರೇ. ಜನರು ಟೀಕೆ ಮಾಡ್ತಕ್ಕಂಥ ಟೀಕೆಗಳನ್ನ, ಹಗೆತನ ಮಾಡ್ತಕ್ಕಂಥ ಹಗೆತನಗಳನ್ನ, ನಿಂದನೆಗಳನ್ನ
ನಾವು ಸಹಿಸಿಕೊಂಡಾಗ ಅವೆಲ್ಲದಕ್ಕೆ ನಾವೇನಪ್ಪ ಅಂತಂದ್ರೆ ನಮ್ಮ ಒಂದು ಜೀವಿತವೇ ಅವರಿಗೆ ಉದಾಹರಣೆ ರೂಪದಲ್ಲಿ, ನಮ್ಮ ನಡವಳಿಕೆಗಳೇ ಅವರಿಗೆ ಉತ್ತರವಾಗಿ ನಾವು ಕೊಟ್ಟಾಗ ಕಡೆಯದಾಗಿ ನಮ್ಮೆಲ್ಲರಿಗೂ ಕೂಡ ರಕ್ಷಣೆ ಅಂತಕ್ಕಂಥ ಭಾಗ್ಯ ಸಿಗುತ್ತೆ ಪ್ರಿಯರೇ. ಎಷ್ಟೋ ಹೊಸ ಹೊಸ ವಿಶ್ವಾಸಿಗಳು ಹೇಳ್ತಿರ್ತಾರೆ, ಸರ್ ನಾನು ಯೇಸು ಕ್ರಿಸ್ತನ ನಂಬಿಕೊಂಡಿದ್ದ ಸಲುವಾಗಿ ನಮ್ಮ ಕುಟುಂಬದಲ್ಲಿ ನನ್ನನ್ನು ಸೇರ್ತಾ ಇಲ್ಲ ಸರ್, ನಮ್ಮ ಬಂಧುಗಳು ನನಗೆ ಏನ್ ಮಾಡ್ತಾ ಇಲ್ಲಪ್ಪ ಅಂತಂದ್ರೆ ಸರಿಯಾಗಿ ನೋಡ್ತಾ ಇಲ್ಲ ಸರ್, ನನ್ನ ಮನೆಯಲ್ಲಿ ಏನಪ್ಪಾ ಅಂತಂದ್ರೆ ನನ್ನ ತಂದೆ ತಾಯಿಗಳು ನನಗೆ ಬೈತಾ ಇದ್ದಾರೆ ಸರ್, ನನ್ನ ಗಂಡ ಇದು ಮಾಡ್ತಿದ್ದಾನೆ, ನನ್ನ ಹೆಂಡತಿ ಇದು ಮಾಡ್ತಿದ್ದಾರೆ. ಒಂದು ಉದಾಹರಣೆ, ಮೊನ್ನೆ ನನ್ನ ಸಹೋದರನೊಬ್ಬನು ಹೇಳ್ತಿದ್ರು, ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ ನಂತರ ಹೆಂಗಿದೆ ಬ್ರದರ್, ಮತ್ತೆ ನಿಮ್ ಮಿಸ್ಸಸ್ ಅವ್ರಿಗೆ ಏನಾದ್ರು ವಾಕ್ಯ ಹೇಳಿದಿರಾ ಅಂತ ನಾನು ಕೇಳಿದಾಗ, ನನ್ನ ಮಿಸ್ಸಸ್ಸಿಗೆ ಯೇಸು ಕ್ರಿಸ್ತನ ವಾಕ್ಯ ಅಂತಾರೆ ಬಹಳ ಆ ಸಿಟ್ಟು ಬ್ರದರ್ ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ, ಯಾಕೆ ಅಂತ ಹೇಳಿದಾಗ, ಏನೋ ಅವ್ರ ಬ್ರದರ್ ಅವರೆಲ್ಲ ದೇ ಆರ್ ಅಗೇನ್ಸ್ಟ್ ಕ್ರಿಶ್ಚಿಯಾನಿಟಿ, ಮೊದಲಿಂದ ನಾವು ಹಿಂದೂಗಳಿದ್ದೀವಿ, ಸನಾತನ ಧರ್ಮದಲ್ಲಿದ್ದೀವಿ, ಏನ್ ನಿನ್ ಗಂಡ ಯೇಸು ಕ್ರಿಸ್ತ ನಂಬೇನಂತ ಅಂತೇಳಿ ಅವ್ರ ಬ್ರದರ್ ಅವ್ರ ಮಿಸ್ಸಸ್ಸಿಗೆ ಏನಪ್ಪಾ ಅಂತಂದ್ರೆ ಕ್ಲಾಸ್ ತಗೊಂಡಿದ್ದಾನೆ ಪ್ರೇಯರ್. ಅವ್ರ ಅಣ್ಣ ಅವ್ರ ತಂಗಿಗೆ ಹೇಳಿ, ಆ ಅಮ್ಮ ಗಂಡನ ಒಂದು ವಿಶ್ವಾಸದ ಜೀವಿತಕ್ಕೆ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಅಷ್ಟು ಪ್ರೋತ್ಸಾಹವನ್ನು ಕೊಡದೇ ಇರತಕ್ಕಂತ ಒಂದು ಸಂಗತಿಯನ್ನ ಹೇಳಿದಾಗ ಬಹಳ ನೋವು ಅನಿಸ್ತು ನನಗೆ. ನೋಡಿ, ಯೇಸು ಕ್ರಿಸ್ತನನ್ನ ನಂಬಿಕೊಂಡ್ರೆ ಸ್ವತಃ ಹೆಂಡತಿಯಿಂದಲೂ ಕೂಡ ಆತನಿಗೆ ಕಷ್ಟವನ್ನು ಅನುಭವಿಸ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ಕೇಳಿದಾಗ ಖಂಡಿತವಾಗಲೂ ಕೂಡ ನನಗೆ ಬೇಜಾರಾಯ್ತು. ಅದ್ರ ಒಂದು ನನಗೆ ವಿಶ್ವಾಸ ಇದೆ, ಒಂದಿಲ್ಲ ಒಂದಿನ ಆ ಆ- ಆ ಹೆಣ್ಮಗಳು ಕೂಡ ಕ್ರಿಸ್ತನ ಒಂದು ದಾರಿಗೆ ಬಂದೇ ಬರ್ತಾಳೆ ಅಂತಕ್ಕಂತ, ಕ್ರಿಸ್ತನ ನಿಜ ಸ್ವರೂಪಕ್ಕೆ ಆಕೆ ಎದುರಾಗ್ತಾಳೆ ಅಂತಕ್ಕಂಥ ನಿರೀಕ್ಷೆ ಮಾತ್ರ ನನಗಿದೆ ಪ್ರಿಯರೇ. ಯಾಕಂದ್ರೆ ಅದೆಷ್ಟೋ ಜನರು ಯಾರು ಕ್ರಿಸ್ತನನ್ನ ದ್ವೇಷಿಸಿದ್ದಾರೆ ಅವರೇ ಮುಂದೆ ಒಳ್ಳೆ ಸೈನಿಕರಾಗಿ ಕ್ರಿಸ್ತನ ರಾಯಭಾರಿಗಳಾಗಿ ಮಾರ್ಪಾಡು ಹೊಂದಿರತಕ್ಕಂಥ ಉದಾಹರಣೆಗಳು ನಮಗೆ ಬೈಬಲ್ನಲ್ಲಿ ಎಷ್ಟೋ ಸಂಗತಿಗಳಿದಾವೆ ಪ್ರಿಯರೇ. ಆದ್ರೆ ನಾನು ಒಂದೇ ಮಾತು ಹೇಳಿದೆ ಬ್ರದರ್ಗೆ, ವಿಶ್ವಾಸದಿಂದ ಪ್ರಾರ್ಥನೆ ಮಾಡು, ನಿನ್ನ ಜೀವಿತವೇ ಆಕೆಗೆ ಮಾದರಿಯಾದಂಥ ಜೀವಿತ ಆಗ್ಲಿ, ಖಂಡಿತವಾಗಲೂ ಕೂಡ ಅವರು ಕೂಡ ನಿನ್ನ ವಿಶ್ವಾಸಕ್ಕೆ ಬರ್ತಾರೆ ಅಂತಕ್ಕಂಥದ್ದನ್ನ ನಾವು ಮಾತಾಡ್ತಾ ಹೇಳಿದ್ವಿ ಪ್ರಿಯರೇ. ಅಂದ್ರೆ ಇವೆಲ್ಲವೂ ಕೂಡ ಸಾಮಾನ್ಯ ಪ್ರಿಯರೇ. ನಾವು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ನಡೀತಾ ಹೋದ್ರೆ ನಮ್ಮನ್ನು ಹಾಗೆ ಮಾಡುವವರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಪ್ರಿಯರೇ. ಎಲ್ಲಿವರೆಗೂ ನಾವು ಬಹು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಒಳ್ಳೆಯದು ಪ್ರಿಯರೇ. ಒಂದಿಲ್ಲ ಒಂದಿನ ನಮ್ಮ ಭಕ್ತಿ ಜೀವಿತ ಅವರಿಗೆ ಒಂದು ಪಾಠವಾಗಿ, ಖಂಡಿತವಾಗಲೂ ಕೂಡ ಒಂದು ಅಧ್ಯಾಯವಾಗಿ ಅವರಿಗೆ ಶುರು ಆಗುತ್ತೆ ಪ್ರಿಯರೇ. ನಾನು ಅನೇಕ ಸಹೋದರ ಸಹೋದರಿಯರಿಗೆ ನಾನು ಹೇಳ್ತಕ್ಕಂಥ ಒಂದೇ ಒಂದು ಮಾತೇನಪ್ಪ ಅಂತಂದ್ರೆ, ಅವರೆಲ್ಲರಿಗೋಸ್ಕರ ಪ್ರಾರ್ಥಿಸ್ರಿ. ನಾನು ಹೇಳ್ತಾ ಇಲ್ಲ ಈ ಮಾತು, ನಾನು ಹೇಳ್ತಾ ಇಲ್ಲ. ಯೇಸು ಕ್ರಿಸ್ತನೇ ಒಂದು ಮಾತನ್ನ ಹೇಳ್ತಾನೆ ಪ್ರಿಯರೇ, ಯಾರು ನಿಮ್ಮನ್ನ ಹಾಗೆ ಮಾಡ್ತಾರೋ, ಯಾರು ನಿಮ್ಮನ್ನ ದ್ವೇಷ ಮಾಡ್ತಾರೋ, ಯಾರು ನಿಮ್ಮನ್ನ ಸಹಿಸಿಕೊಳ್ಳಿಕ್ ಆಗ್ತಾ ಇಲ್ವೋ ಅವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಖಂಡಿತವಾಗಲೂ ಕೂಡ ಅವರ ಮನೋನೇತ್ರಗಳನ್ನು ತೆರೆಯುತ್ತೆ. ಪ್ರಾರ್ಥನೆ ಅವರಿಗೆ ಹೊಸ ಚೈತನ್ಯವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನ ಮಾತನ್ನ ಹೇಳ್ತಾ ನನ್ನ ವಾಕ್ಯವನ್ನ ಪ್ರಯತ್ನ ಪಡ್ತೇನೆ ಪ್ರಿಯರೇ. ಮತ್ತಾಯನ ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನ ಪ್ರಿಯರೇ. 5ನೇ ಅಧ್ಯಾಯ 45ನೇ ವಚನವನ್ನು ನೋಡೋಣ ಪ್ರಿಯರೇ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಇಲ್ಲ. ಆತನು 4ನೇ ವಚನ. ಎಷ್ಟು ಎಷ್ಟು ಬ್ರದರ್? 44. ಅದೇ ಆದರೆ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ದ್ವೇಷಿಸುವವರನ್ನ ನೀವು ಪ್ರೀತಿಸಿರಿ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ. ಎಸ್, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನ ಪ್ರಾರ್ಥಿಸಿರಿ. ನೋಡಿ, 2 ವಿಷಯಗಳನ್ನ ಹೇಳ್ತಾನೆ ಪ್ರಿಯರೇ. ಒಂದು, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ. ಪ್ರೀತಿ ಅಂತಂದ್ರೆ ಏನು ಅನ್ನುವಂಥದ್ದನ್ನ ತೋರಿಸ್ಕೊಡಿ ಅವರಿಗೆ. ಆ ಪ್ರೀತಿನೇ ಅವರಿಗೆ ಒಂದು ಉತ್ತರವಾಗಿ ಬರಬೇಕು ಪ್ರಿಯರೇ. ಓಹೋ, ಪ್ರೀತಿಯ ಎಂತ ಶಕ್ತಿ ಇದೆ ಅಂತಕ್ಕಂಥದ್ದು ಅವ್ರಿಗೆ ಅರ್ಥ ಆಗ್ಬೇಕು ಪ್ರಿಯರೇ. ಅವಕಾಶ ಸಿಕ್ಕಾಗ ಖಂಡಿತವಾಗಲೂ ಕೂಡ ನಾನು ಒಂದು ವಿಷಯವನ್ನ ಮಾತಾಡ್ತೀನಿ. ಪ್ರೀತಿ, ವಾಟ್ ಈಸ್ ಲವ್? ಈ ಜಗತ್ತಿನ ಪ್ರೀತಿ ಯಾವ ರೀತಿ ಇದೆ,
ದೇವರ ಪ್ರೀತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಖಂಡಿತವಾಗಲೂ ಕೂಡ ಒಂದಿನ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಸೊ ಇಲ್ಲಿ ಯೇಸು ಕ್ರಿಸ್ತನ್ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನಿಮ್ಮನ್ನು ಹಿಂಸೆ ಪಡಿಸ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಗಂಡನ ರೂಪದಲ್ಲಿ ಇರಬಹುದು, ಹೆಂಡತಿಯ ರೂಪದಲ್ಲಿರಬಹುದು, ಅಣ್ಣ ತಮ್ಮಂದಿರ ರೂಪದಲ್ಲಿರಬಹುದು, ತಂದೆ ತಾಯಿಗಳ ರೂಪದಲ್ಲಿರಬಹುದು, ಅಥವಾ ವ್ಯವಸ್ಥೆಯ ರೂಪದಲ್ಲಿರಬಹುದು. ನಮ್ಮ ಸಮಾಜದಲ್ಲಿ ಯೇಸು ಕ್ರಿಸ್ತನ ನಂಬಿಕೊಂಡ್ರೆ ನಮಗೆ ಹಿಂಸೆ ಪಡಿಸ್ತಕ್ಕಂಥ ಒಂದು ಸಹೋದರರು ಕೂಡ ಇದ್ದಾರೆ ಪ್ರೇರ, ಅವರಾದ್ರೂ ಇರ್ಬೋದು. ಅವರೆಲ್ಲರಿಗೋಸ್ಕರ ದೇವರನ್ನ ಪ್ರಾರ್ಥಿಸು. ದೇವರೇ ಇವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡು, ದೇವರೇ ಇವರಿಗೆ ವಾಕ್ಯವನ್ನ ಅರ್ಥ ಮಾಡಿಕೊಳ್ತಕ್ಕಂಥ ಶಕ್ತಿಯನ್ನು ಕೊಡು, ದೇವರೇ ನಿನ್ನ ವಾಕ್ಯದ ಪ್ರಜ್ವಲತೆಗೆ ಇವರು ನಿಲ್ಲುವಂತೆ ಮಾಡುವಂತ ಪ್ರಾರ್ಥನೆ, ನಂಬಿಕೆಯ ಪ್ರಾರ್ಥನೆಯನ್ನ ನಾವು ಮಾಡಿದ್ದೆ ಆದ್ರೆ, ವಿಶ್ವಾಸದ ಪ್ರಾರ್ಥನೆಯನ್ನ ನಾವು ಮಾಡಿದ್ದೆ ಆದರೆ, ಹೀಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ನೀವು ಪರಲೋಕದಲ್ಲಿ ಸೇರ್ಬೇಕಂದ್ರೆ, ದೇವರ ಸಾನ್ನಿಧ್ಯಕ್ಕೆ ನೀವು ಸೇರ್ಬೇಕಂದ್ರೆ, ಆ ಮಹಾಲೋಕದಲ್ಲಿ ನೀವು ಎಂಟ್ರಿ ಆಗಿ ಆತನ ಸಾಮೀಪ್ಯಕ್ಕೆ ನೀವು ಬರ್ಬೇಕಾದ್ರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತಕ್ಕಂಥದ್ದು ಹೇಳ್ತಾನೆ ಪ್ರೇರೆ. ಆದುದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಯಾವ ರೀತಿ ಈ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಆ ಮಹಾಲೋಕದಲ್ಲಿ ನಾವು ಬಾಧ್ಯಸ್ಥರಾಗಬೇಕು ಅಂತಕ್ಕಂಥ ಸಂಗತಿಯನ್ನ ನಿಮಗೆ ಹೇಳಿದ್ದೇನೆ ಪ್ರಿಯರೇ. ಈ ಸಂಗತಿಗಳನ್ನ ನೀವು ವಿಚಾರ ಮಾಡಿ, ಕ್ರಿಸ್ತನನ್ನ ನಾವು ಈ ಲೋಕದ ಅಥವಾ ಈ ಜೀವಮಾನದ ಕಾಲದವರೆಗೆ ಮಾತ್ರ ವಿಶ್ವಾಸವಿಡದೆ, ನಾವು ಆ ಮಹಾಲೋಕಕ್ಕೆ ನಾವು ಬಾಧ್ಯಸ್ಥರಾಗುವವರೆಗೂ ಕೂಡ ನಂಬಿಕೆಯಲ್ಲಿ ದೃಢ ಮನಸ್ಸಿನಿಂದ ಬಹು ಸಂಕಟಗಳನ್ನು ತಾಳಿಕೊಂಡು ಅನೇಕ ಹಿಂಸೆಗಳನ್ನು ಅನುಭವಿಸಿ ನಾವು ಜೀವಿಸಿದ್ದೇ ಆದರೆ, ಖಂಡಿತವಾಗಲೂ ಕೂಡ ನಾವು ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನ ಬೋಧನೆಗೆ ಎಷ್ಟು ಗಟ್ಟಿಯಾಗಿ ನಿಂತುಕೊಂಡಿದ್ದೀವಿ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಹಾಕಿಕೊಂಡರೆ ಖಂಡಿತವಾಗಲೂ ಕೂಡ ನಮ್ಮ ಜೀವಿತವೇ ನಮಗೆ ಉತ್ತರವಾಗಿ ಸಿಗುತ್ತೆ ಪ್ರಿಯರೇ. ಆದ್ದರಿಂದ ಕ್ರಿಸ್ತನಲ್ಲಿ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ, ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನ ಸುವಾರ್ತೆ 1ನೇ ಶತಮಾನಕ್ಕೂ 21ನೇ ಶತಮಾನಕ್ಕೂ ಯಾವ ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ಹೇಳ್ತಾ ನನ್ನ ವಾಕ್ಯವನ್ನ ಇಲ್ಲಿವರೆಗೂ ಕೂಡ ಹೇಳಿದ್ದೀನಿ ಪ್ರಿಯರೇ. ಈ ವಾಕ್ಯಗಳನ್ನ ನೀವು ಆಲೋಚನೆ ಮಾಡಿ, ನಾನು ಹೇಳಿರ್ತಕ್ಕಂಥ ರೆಫರೆನ್ಸ್ಗಳನ್ನ ಮತ್ತೆ ಮತ್ತೆ ನೀವು ಓದಿ, ನಾವು ಯಾವ ಸ್ಥಾನದಲ್ಲಿದ್ದೀವಿ, ಯಾವ ರೀತಿ ಇದ್ದೀವಿ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಳ್ಳಿ ಪ್ರಿಯರೇ. ಅರ್ಥ ಮಾಡಿಕೊಂಡು ಆ ಪ್ರಕಾರ ನಾವು ಜೀವಿಸಿ ನಾವು ದೇವರನ್ನ ಮಹಿಮೆ ಪಡಿಸುವಂತವರಾಗುವಂತೆ ದೇವರು ನಮಗೆ ಆಶೀರ್ವಾದವನ್ನು ಮಾಡಲಿ ಅಂತಕ್ಕಂಥದ್ದನ್ನ ಹೇಳ್ತಾ ನನ್ನ ಒಂದು ವಾಕ್ಯವನ್ನ ಇಲ್ಲಿಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇನೆ ಪ್ರಿಯರೇ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಎನ್ ಅಪಾರ್ಚುನಿಟಿ. ಈಗ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡೋದ್ರ ಮುಖಾಂತರವಾಗಿ ನಾವು ನಮ್ಮ ಪ್ರಾರ್ಥನೆಯನ್ನ ಅಥವಾ ಈ ದಿನದ ಕಾರ್ಯಕ್ರಮವನ್ನು ನಾವು ಮುಗಿಸೋಣ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಮ್ಮಕ್ಕೆ ಸ್ತೋತ್ರ ದೇವ. ಹೌದು ತಂದೆ, ಕೊಟ್ಟಿರ್ತಕ್ಕಂಥ ಈ ಅಲ್ಪ ಕಾಲದಲ್ಲಿ ದೇವರೇ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ದೃಢ ಮನಸ್ಸಿನಿಂದ ಈ ಲೋಕದಲ್ಲಿ ಜೀವಿಸಬೇಕು, ಬಹು ಸಂಕಟಗಳನ್ನ ತಾಳ್ಮೆಯಿಂದ ಅನುಭವಿಸ್ತಕ್ಕಂಥ ಶಕ್ತಿಯನ್ನ ನಿನ್ನ ವಾಕ್ಯಗಳ ಮುಖಾಂತರವಾಗಿ ತೋರಿಸಿ ಎಚ್ಚರಪಡಿಸಿದ್ದೇನೆ ದೇವ. ನಮಗೆ ನಾವೇ ಎಚ್ಚರಪಡಿಸಿಕೊಂಡು ದೇವ, ಬಹು ಜಾಗೃತಿಯಿಂದ ಈ ಲೋಕದಲ್ಲಿ ವಾಸಿಸುವ ಹಾಗೆ ನಮಗೆ ಮಹಾಶಕ್ತಿಯನ್ನು ಅನುಗ್ರಹಿಸಿಕೊಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೇಳುವವನಾಗಿದ್ದೇನೆ ದೇವ. ಬೋಧನೆ ಮಾಡಿರ್ತಕ್ಕಂಥ ನನ್ನನ್ನು ಕೂಡ ದೇವ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಬಲಗೊಳಿಸಿ ದೇವ, ಇನ್ನು ಅನೇಕ ಜನರಿಗೆ ನಿನ್ನ ವಾಕ್ಯವನ್ನ ಪ್ರಚುರಪಡಿಸ್ತಕ್ಕಂಥ ದೈವ ಜ್ಞಾನವನ್ನು ಕೂಡ ನನಗೆ ಅನುಗ್ರಹಿಸಿ ಕೊಡ್ತಂದೆ ದೇವ. ನನ್ನ ಮಕ್ಕಳು ಕೇಳಿದ್ದಾರೆ ದೇವ, ಆ ವಾಕ್ಯವನ್ನ ಕೇಳಿ ಆ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಆ ವಾಕ್ಯದ ಪ್ರಕಾರ ನಡೆಯುವವರಾಗುವಂತ ನಿನ್ನ ಕೃಪೆಯನ್ನು ನೀಡುತ್ತಂದೆ. ಹೌದು ತಂದೆ, ಅನೇಕ ಸಹೋದರರು ಇವತ್ತು ನಿನ್ನ ನಂಬಿದ ನಂತರ ಅನೇಕ ಸಮಸ್ಯೆಗಳನ್ನ ಅನೇಕ ಕಷ್ಟಗಳನ್ನು ಅನುಭವಿಸುವಂತವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ ದೇವ್ರೆ. ಅವರೆಲ್ಲರನ್ನು ಕೂಡ ನೀವು ಆಶೀರ್ವದಿಸು ದೇವ. ಅವರ ವಿಶ್ವಾಸದಲ್ಲಿ ಭಕ್ತಿಯಲ್ಲಿ ಕೆಳಗಡೆ ಬಿದ್ದು ಹೋಗದ ಹಾಗೆ ದೇವ, ಅವರನ್ನ ದೃಢವಾಗಿ ನಿಲ್ಲುವಂತೆ ನಿನ್ನ ಕೃಪೆಯನ್ನು ನೀಡು ದೇವ. ನಾನು ಎಲ್ಲಾ ಸಹೋದರರಿಗೋಸ್ಕರ ಪ್ರಾರ್ಥಿಸುತ್ತಿದ್ದೇನೆ. ಅವರೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಸಕಲವನ್ನು ಬಲ್ಲಾತನು ನೀನು ದೇವ. ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ತಕ್ಕಂಥ ಎಲ್ಲ ಬ್ರದರ್ ಸಿಸ್ಟರ್ ಅವ್ರಿಗೋಸ್ಕರ ದೇವ, ಸೇರಿರ್ತಕ್ಕಂಥ ಎಲ್ಲರಿಗೋಸ್ಕರ ದೇವ, ನಾನು ಅನೇಕ ಸಹೋದರರಿಗೋಸ್ಕರ ದೇವ ನಾನು ಬೇಡವನಾಗಿದ್ದೇನೆ. ಎಲ್ಲರಿಗೂ ಆರೋಗ್ಯ, ಭಾಗ್ಯ, ಕ್ಷೇಮ, ಶಾಂತಿ, ಸಮಾಧಾನವನ್ನು ಕೊಡಿ ತಂದೆ ದೇವ.
ನಮ್ಮ ಪ್ರಾರ್ಥನೆ ಕೇಳಿದ್ದೀರಿ, ನಿಮಗೆ ವಂದನೆಗಳು. ಯೇಸು ಹೆಸರಿನಲ್ಲಿ ಪ್ರಾರ್ಥನೆ ನಿಮಗೆ ಸಮರ್ಪಿಸುತ್ತೇವೆ ತಂದೆಯೇ, ಆಮೇಲೆ ಅಂತ್ಯ ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆಯಾದ ದೇವರ ಕೃಪೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸವು ನಮ್ಮೆಲ್ಲರೊಂದಿಗೆ ನೆಲೆಯಾಗಿರಲಿ ದೇವರೇ, ಆಮೇಲೆ.